ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಸೆಪ್ಟೆಂಬರ್ 15ರಿಂದ ಸೆಪ್ಟೆಂಬರ್ 21ರವರೆಗಿನ ವಾರ ಭವಿಷ್ಯನ ವಹಿಸಿಕೊಳ್ಳೋಣ. ಸೆಪ್ಟೆಂಬರ್ 15 ಭಾನುವಾರದಿಂದ ಸೆಪ್ಟೆಂಬರ್ 21 ಶನಿವಾರದವರೆಗಿನ ವಾರ ಭವಿಷ್ಯದ ಅವಲೋಕನ. ಮೊದಲಿಗೆ ಈ ವಾರದ ಪಂಚಾಂಗದ ವಿಚಾರಗಳನ್ನು ಗಮನಿಸೋಣ. ಸೆಪ್ಟೆಂಬರ್ 15 ಭಾನುವಾರ. ಈ ದಿನ ಭಾದ್ರಪದ ಶುಕ್ಲ ದ್ವಾದಶಿ ತಿಥಿ, ಶ್ರವಣ ನಕ್ಷತ್ರ ಇರುವಂಥದ್ದು, ಅತಿಗಂಡ ಯೋಗ ಬಾಲವಕರಣ ಇರುವಂಥ ದಿನ. ಈ ದಿನ ಒಂದು ಮಹತ್ವವಾದ ದಿನ. ಅಲ್ಲಿ ದಧಿವಾಮನ ಜಯಂತಿ ಎಂಬ ಆಚರಣೆ ಬರುತ್ತೆ. ಅಂದರೆ ವಾಮನ ಜಯಂತಿ ಅಂದರೆ ವಾಮನ ಅವತಾರ. ಆ ಒಂದು ದಶಾವತಾರಗಳಲ್ಲಿ ಪ್ರಮುಖವಾದ ಒಂದು ಅವತಾರದ ವಾಮನ ವಿಷ್ಣು ವಾಮನ ರೂಪಿಯಾಗಿ ಅಲ್ಲಿ ಬಲಿಯ ಒಂದು ದಾನವನ್ನು ಬೇಡಿ ಆ ಬಲಿಗೆ ಒಂದು ಮೋಕ್ಷವನ್ನು ಕರುಣಿಸುವಂಥದ್ದು. ಜೊತೆಗೆ ಆ ಒಂದು ಬಲಿಯಲ್ಲಿ ಬಲಿಯಿಂದ ಉತ್ಪನ್ನವಾದಂತಹ ಕೆಲವು ಈ ದೇವತೆಗಳಿಗೆ ಉಂಟಾದಂತಹ ಭಯ ನಿವಾರಣೆ ಮಾಡಿದಂಥ ದಿನ. ಹಾಗಾಗಿ ವಾಮನ ಜಯಂತಿ ಆದಂತಹ ವಾಮನ ಅವತಾರವೆತ್ತಿದಂತಹ ವಾಮನ ಜಯಂತಿ. ಇದನ್ನು ಕೆಲವೊಂದು ಭಾಗದಲ್ಲಿ ತಿರುಓಣಂ ಅಥವಾ ಓಣಂ ಎಂಬ ಹಬ್ಬವಾಗಿ ಕೇರಳದ ಪ್ರಾಂತ್ಯದಲ್ಲಿ ಆಚರಣೆ ಮಾಡ್ತಾರೆ. ಆ ಬಲಿ ಚಕ್ರವರ್ತಿಯು ಕೇರಳ ಪ್ರಾಂತ್ಯಕ್ಕೆ ಸೇರಿದವನು ಅಥವಾ ಕೇರಳ ರಾಜ್ಯಕ್ಕೆ ಸೇರಿದವನು ಎಂಬ ಒಂದು ಧಾರ್ಮಿಕವಾದ ನಂಬಿಕೆಯೂ ಇರುತ್ತೆ. ಹಾಗಾಗಿ ಆ ರಾಜ್ಯದಾದ್ಯಂತ ಈ ಓಣಂ ಅಥವಾ ತಿರುಓಣಂವನ್ನು ಆಚರಣೆ ಮಾಡ್ತಾರೆ. ಆ ನಕ್ಷತ್ರದ ಹೆಸರೇ ತಿರುವೋಣಂ. ಅಂದರೆ ಶ್ರವಣ ನಕ್ಷತ್ರಕ್ಕೆ ತಿರುವೋಣಂ ನಕ್ಷತ್ರ ಎಂದು ಅಲ್ಲಿ ಆ ಪ್ರಾಂತ್ಯದಲ್ಲಿ ಕರೆಯುವಂಥದ್ದು. ಹಾಗಾಗಿ ಆ ಶ್ರವಣ ನಕ್ಷತ್ರ ಬರ್ತಿದ್ದರಿಂದ ಇದನ್ನು ಶ್ರವಣೋಪವಾಸ ದಿನವಾಗಿ ಆಚರಣೆ ಮಾಡ್ತಾರೆ. ವೈಷ್ಣವ ಪಂಥದವರು ವಿಷ್ಣು ಭಕ್ತರು ಇಂದು ಆ ಚಾತುರ್ಮಾಸದಲ್ಲಿ ಇದ್ದ ಪ್ರಮುಖ ದಿನ. ಇದನ್ನು ಉಪವಾಸ ಆಚರಣೆ ಮಾಡುವಂಥದ್ದು. ಅದರ ಜೊತೆಗೆ ಆ ವಿಷ್ಣು ಅಥವಾ ವಾಮನನಿಗೆ ಸಂಬಂಧಪಟ್ಟ ಕೆಲವು ಆಚರಣೆಗಳನ್ನು ಪದ್ಧತಿಗಳನ್ನು ಮಾಡುವಂಥ ಪದ್ಧತಿ. ಹಾಗಾಗಿ ಇಂದು ಮಹತ್ವವಾದ ದಿನ. ಅಲ್ಲದೆ ಈ ಚಾತುರ್ಮಾಸದಲ್ಲಿ ಇಂದಿನಿಂದ ಕ್ಷೀರವ್ರತ ಅಂತ ಆರಂಭ ಆಗುತ್ತೆ. ಅಂದರೆ ಇಂದಿನಿಂದ 15 ದಿನಗಳ ಕಾಲ ಅಲ್ಲಿ ಕ್ಷೀರ ಅಥವಾ ಹಾಲನ್ನು ಸೇವನೆಯನ್ನು ಬಿಡುವಂಥದ್ದು. ಕ್ಷೀರವ್ರತ, ದಧಿವ್ರತ ಬೇರೆ ವ್ರತಗಳು ಚಾತುರ್ಮಾಸದಲ್ಲಿ ಬರುವಂಥದ್ದು. ಹಾಗಾಗಿ ಅಲ್ಲಿ ಆ ಕ್ಷೀರವ್ರತದ ಆರಂಭ ಇಂದಿನಿಂದ ಆಗುವಂಥದ್ದು. ಹಾಗಾಗಿ ಇದೊಂದು ಮಹತ್ವವಾದ ಆಧ್ಯಾತ್ಮಿಕ ಧಾರ್ಮಿಕವಾದ ಮಹತ್ವದ ದಿನ ಆಗಿರುತ್ತೆ. ಶ್ರವಣ ನಕ್ಷತ್ರ ಇರುವಂತಹ ಈ ದಿನ ವಾಮನ ಜಯಂತಿಯ ತಿರುವೋಣಂನ ದಿನ. ಇನ್ನು 16ನೇ ತಾರೀಕು ಸೋಮವಾರ, ಸೆಪ್ಟೆಂಬರ್ 16 ಸೋಮವಾರ. ಅದೇ ರೀತಿ ಇಂದು ಸಾಯಂಕಾಲದಲ್ಲಿ ಖಗೋಳದ ಘಟನೆ ಜರುಗುವಂಥದ್ದು. ಅಲ್ಲಿ ಸೂರ್ಯನ ಒಂದು ಕನ್ಯಾ ಪ್ರವೇಶ ಆಗುತ್ತೆ. ಅಂದರೆ ಸಂಕ್ರಾಂತಿಯ ಆಚರಣೆ ನಾಳೆಗೆ ಅಂದರೆ 17ನೇ ತಾರೀಕಿಗೆ ಇರುತ್ತೆ ಬೆಳಗ್ಗೆ. ಆದರೆ ಅಲ್ಲಿ ಸಾಂಕೇತಿಕವಾಗಿ ಇಂದು ವಾಸ್ತವವಾದ ಒಂದು ಆಚರಣೆಯಲ್ಲಿ ಸಾಯಂಕಾಲ ಇಂದು ಸುಮಾರು 7:43 ಸೂರ್ಯನು ಅಲ್ಲಿ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾನೆ. ಹಾಗಾಗಿ ಸೂರ್ಯನ ಕನ್ಯಾ ಸಂಕ್ರಾಂತಿಯ ಒಂದು ವಿಶೇಷವಾದ ಘಟನೆ ಜರುಗುತ್ತೆ. ಅಲ್ಲದೆ ಈ ದಿನ ರಾಹು ಜಯಂತಿ ಸಹ ಆಚರಣೆ ಮಾಡ್ತಾರೆ. ಈ ದಿನ ರಾಹುವಿನ ಜಯಂತಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಇಂದು ಅನೇಕ ಒಂದು ಧಾರ್ಮಿಕ ಮತ್ತು ಖಗೋಳದ ಒಂದು ಮಹತ್ವವುಳ್ಳ ಘಟನೆಗಳ ದಿನ. ಆ ಕನ್ಯಾ ಸಂಕ್ರಾಂತಿಯ ಫಲದ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಕನ್ಯಾ ಸಂಕ್ರಾಂತಿಯಲ್ಲಿ ಈ ಬಾರಿ ಒಂದು ವೈಶಿಷ್ಟ್ಯ ಅಂದರೆ ಅಲ್ಲಿ ಸೂರ್ಯನು ಕನ್ಯಾ ಪ್ರವೇಶಿಸುವಾಗ ಆತನಿಗೆ ಅಲ್ಲಿ ಕೇತುವಿನ ಯುತಿ ಸಿಗುವಂಥದ್ದು. ಜೊತೆಗೆ ಅದಾದ ಬಳಿಕ ಒಂದು ಅಲ್ಲಿ ಗ್ರಹಣಗಳು 2 ಗ್ರಹಣಗಳು ಸಂಭವಿಸುತ್ತೆ. ಯಾವಾಗ ಅಲ್ಲಿ ಸೂರ್ಯನು ಅಲ್ಲಿ ಕನ್ಯಾ ರಾಶಿಯನ್ನು ಪ್ರವೇಶಿಸಿದ ಮೇಲೆ ಅಲ್ಲಿ 1ನೇದಾಗಿ 18ನೇ ತಾರೀಕಿಗೆ ಸೂರ್ಯಗ್ರಹಣ ಸಂಭವಿಸಿದ. ಆ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸೋದಿಲ್ಲ. ಆದ ಬಳಿಕ ಅಲ್ಲಿ ಅಮಾವಾಸ್ಯೆಗೂ ಅಲ್ಲಿ ಸೂರ್ಯನು ಕನ್ಯಾದಲ್ಲಿರುವಾಗಲೇ ಇನ್ನೊಂದು ಗ್ರಹಣ ಸಂಭವಿಸುತ್ತೆ. ಆ ಸೂರ್ಯಗ್ರಹಣ ಅಕ್ಟೋಬರ್ 2 ಸಂಭವಿಸುವಂಥದ್ದು, ಮಹಾಲಯ ಅಮಾವಾಸ್ಯೆಂದು. ಆ ಗ್ರಹಣವು ನಮ್ಮ ದೇಶಕ್ಕೆ ಕಾಣಿಸೋದಿಲ್ಲ. ಆದರೆ ಆ 2 ಗ್ರಹಣಗಳ ಒಂದು ಪ್ರತ್ಯೇಕವಾದ ಒಂದು ಫಲಗಳು ಖಂಡಿತ ಜಗತ್ತಿನ ಮೇಲೆ ಅಥವಾ ರಾಶಿಗಳ ಮೇಲೆ ಖಂಡಿತ ಇದ್ದೇ ಇರುತ್ತೆ. ಅದರ ವಿಡಿಯೋನ ಸಹ ಪ್ರತ್ಯೇಕವಾಗಿ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿಕೊಳ್ಳಿ. ನಿಮ್ಮ ರಾಶಿಗೆ ಅನುಗುಣವಾದ ಗ್ರಹಣದ ಒಂದು ವ್ಯತ್ಯಾಸ ಇದೆ, ಫಲ ಇದೆಯೋ ಅಥವಾ ಅಶುಭ ಇದೆ ಅನ್ನೋದನ್ನು ತಿಳಿದುಕೊಳ್ಬೋದಾಗಿದೆ. ಹಾಗಾಗಿ ಇಂದು 16ನೇ ತಾರೀಕು ಸೂರ್ಯನ ಕನ್ಯಾ ಪ್ರವೇಶ, ಸೂರ್ಯನ ಕನ್ಯಾ ಸಂಕ್ರಾಂತಿಯ ಪ್ರತ್ಯೇಕವಾದ ಫಲದಲ್ಲಿ ಅಲ್ಲಿ ನಿಮ್ಮ ಒಂದು ರಾಶಿಗೆ ಅನುಗುಣವಾದ ಸೂರ್ಯನ ಕನ್ಯಾ ರಾಶಿ ವಾಸದ ಫಲವನ್ನು ಸಹ ನೀವು ವೀಕ್ಷಿಸಿಕೊಳ್ಳಿ. ಇನ್ನು 17ನೇ ತಾರೀಕು ಮಂಗಳವಾರ ಅಲ್ಲಿ ಸಾಂಕೇತಿಕವಾಗಿ ಅಲ್ಲಿ ಆಚರಣೆ ಮಾಡುವಂಥದ್ದು ವಿಶೇಷವಾಗಿ ಈ ಸೂರ್ಯನ ಸಂಕ್ರಾಂತಿಯ ಆಚರಣೆನ ಈ ದಿನ ಬೆಳಗ್ಗೆ ಆಚರಣೆ ಮಾಡ್ತಾರೆ. ಯಾಕಂದರೆ ನಿನ್ನೆ ಸಾಯಂಕಾಲ ಅಲ್ಲಿ ಸಂಕ್ರಮಣ ಆಗಿದೆ. ಆದರೆ ಆ ಒಂದು ಸಂಕ್ರಮಣ ಆಗಿದ್ದರೂ ಸಹ ಅಲ್ಲಿ
16ನೇ ತಾರೀಕರಂದು ಆಚರಣೆ ಮಾಡೋದಿಲ್ಲ, 17ನೇ ತಾರೀಕಂದು ಆಚರಣೆ ಮಾಡುವಂಥದ್ದು. ಜೊತೆಗೆ ಈ ದಿನ ಒಂದು ಶುಕ್ಲ ಚತುರ್ದಶಿ ತಿಥಿ ಇರೋದರಿಂದ ಇನ್ನೇ ಕೆಲವೊಂದು ಭಾಗದಲ್ಲಿ ತ್ರಯೋದಶಿ ಉಪರಿ ಚತುರ್ದಶಿ ಇದ್ದ ಕಾರಣ ಅನಂತನ ಚತುರ್ದಶಿಯನ್ನು ಆಚರಣೆ ಮಾಡಿದ್ದಾರೆ. ಆದರೆ ಇಂದೂ ಚತುರ್ದಶಿಯ ತಿಥಿ ಇರುತ್ತೆ. ಇಂದೂ ಚತುರ್ದಶಿ ತಿಥಿ ಇರುವ ಕಾರಣ ಅನಂತ ಪದ್ಮನಾಭ ವ್ರತವನ್ನು ಇಂದೂ ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡಿದರೆ ಬೇರೆ ಬೇರೆ ಪಂಚಾಂಗಗಳಲ್ಲಿ ಅಲ್ಲಿ ನಮೂದಿಸುವ ಅನುಸಾರ. ಉದಾಹರಣೆಗೆ 12ನೇ ತಾರೀಕು ಸೋಮವಾರದಂದು ಕೆಲವೊಂದು ಪಂಚಾಂಗದ ಆಚರಣೆಯಲ್ಲಿ ಚತುರ್ದಶಿ ನಮೂದಿ ಇರುತ್ತೆ. ಇನ್ನು ಕೆಲವರಿಗೆ ಮಧ್ಯಾಹ್ನ ವ್ಯಾಪಿನಿ ಆದರೂ ಸಹ ಅಲ್ಲಿ ಚತುರ್ದಶಿ ಆಚರಣೆ ಮಾಡ್ತಾರೆ. ಇನ್ನು ಕೆಲವರಿಗೆ ಕೆಲವೊಂದು ಆಚರಣೆಯಲ್ಲಿ ಸೂರ್ಯ ಉದಯಕ್ಕೆ ಯಾವುದೇ ತಿಥಿ ಇದೆ ಅದರ ಮೂಲಕನೇ ಆಚರಣೆ ಮಾಡುವಂಥದ್ದು ಅಂತ ಇರುತ್ತೆ. ಹಾಗಾಗಿ ಅಲ್ಲಿ ಅನಂತನ ಚತುರ್ದಶಿ, ಅನಂತ ಪದ್ಮನಾಭ ವ್ರತ, ರಾಹು ಅಂತ ಒಂದು ಆಚರಣೆ ಮಾಡ್ತಾರೆ. ರಾಹು ಜಯಂತಿಯನ್ನು ಆಚರಣೆ ಮಾಡೋದು 17ನೇ ತಾರೀಕು ಮಂಗಳವಾರ ಕನ್ಯಾ ಸಂಕ್ರಾಂತಿಯ ದಿನದಂದು. ಇನ್ನು 18ನೇ ತಾರೀಕು ಬುಧವಾರ, ಆ ದಿನ ಭಾದ್ರಪದ ಮಾಸದ ಹುಣ್ಣಿಮೆ. ಆ ಹುಣ್ಣಿಮೆಗೆ ವಿಶೇಷವಾದ ಮಹತ್ವ ಇದೆ. ಈ ಬಾರಿ ಅಲ್ಲಿ ಹುಣ್ಣಿಮೆಂದು ಅಲ್ಲಿ ಒಂದು ಚಂದ್ರಗ್ರಹಣ ಸಂಭವಿಸುವಂಥದ್ದಿರುತ್ತೆ. ಅಲ್ಲಿ ಚಂದ್ರನ ಗ್ರಹಣಗಳು ಸಂಭವಿಸುವಂಥದ್ದು, ಖಗ್ರಾಸವಾದ ಚಂದ್ರನ ಗ್ರಹಣ ಸಂಭವಿಸುವಂಥದ್ದು. ಆ ಚಂದ್ರನ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸೋದಿಲ್ಲ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಯಾಕಂದ್ರೆ ಅದು ನಮ್ಮ ದೇಶದಲ್ಲಿ ಅವಾಗ ಹಗಲಾಗಿರುತ್ತೆ. ಅದು ಬೇರೆ ದೇಶದಲ್ಲಿ ಎಲ್ಲ ಉದಾಹರಣೆಗೆ ಅಮೆರಿಕ ಖಂಡದಲ್ಲಿ ಕಾಣಿಸುತ್ತೆ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕದಲ್ಲೂ, ಅಲ್ಲದೆ ಯುರೋಪ್ನ ಕೆಲವು ಭಾಗದಲ್ಲೂ, ಜೊತೆಗೆ ಏಷ್ಯಾ ಖಂಡದ ಕೆಲವು ಭಾಗದಲ್ಲಿ ಎಲ್ಲಿ ಸೂರ್ಯೋದಯ ಸ್ವಲ್ಪ ಲೇಟಾಗಿ ಬರುವಂಥದ್ದು ಇರುತ್ತೆ ನಮಗಿಂತ ಉದಾಹರಣೆಗೆ ಗಲ್ಫ್ ದೇಶಗಳಲ್ಲಿ ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಏಷ್ಯಾ ಖಂಡದ ಹಲವು ಭಾಗಗಳಲ್ಲಿ ಕಾಣಿಸುತ್ತೆ, ಆಫ್ರಿಕಾ ಖಂಡದಲ್ಲಿ ಕಾಣಿಸುತ್ತೆ. ಹಾಗಾಗಿ ಜಗತ್ತಿನ ಸುಮಾರು 80% ಜಾಸ್ತಿ ಭಾಗದಲ್ಲಿ ಈ ಗ್ರಹಣದ ಕಾರಣದ ಗೋಚಾರ ಇರುತ್ತೆ. ಹಾಗಾಗಿ ಈ ಒಂದು ಗ್ರಹಣದಿಂದ ಬಹಳಷ್ಟು ಮಹತ್ವವಾದ ಬೆಳವಣಿಗೆಗಳು ಆಗ್ತವೆ. ಈ ಚಂದ್ರಗ್ರಹಣ ಇಂದು ಸಂಭವಿಸುವಂಥದ್ದು ಭಾದ್ರಪದ ಮಾಸದ ಹುಣ್ಣಿಮೆ, ಅನಂತರ ಹುಣ್ಣಿಮೆ ಅಲ್ಲಿ ಸಂಭವಿಸುವಂಥದ್ದು ರಾಹುಗ್ರಸ್ತವಾದ ಚಂದ್ರಗ್ರಹಣ ಮೀನರಾಶಿಯಲ್ಲಿ ಸಂಭವಿಸಿದೆ. ಹಾಗಾಗಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟು ಜಾಗತಿಕವಾಗಿಯೂ ಜೊತೆಗೆ ವೈಯಕ್ತಿಕವಾಗಿಯೂ ರಾಶಿಯ ಮೇಲೆ ಬಹಳ ಪರಿಣಾಮ ಇರುತ್ತೆ. ಈ ಗ್ರಹಣದ ಸೂತಕ ನಮ್ಮ ದೇಶದಲ್ಲಿ ಆಚರಣೆ ಇರುವುದಿಲ್ಲ. ಖಂಡಿತ ಎಲ್ಲಿ ಗ್ರಹಣ ಕಾಣಿಸುತ್ತೋ ಆ ದೇಶದವರು ಮಾತ್ರ ಅದಕ್ಕೆ ಗ್ರಹಣಕ್ಕೆ ಸಂಬಂಧಪಟ್ಟ ಸೂತಕ ಆಗಲಿ, ಉಪವಾಸ ಆಗಲಿ, ವ್ರತ ಆಗಲಿ, ನೇಮ ಆಗಲಿ ಆಚರಣೆ ಮಾಡ್ಬೋದು. ಇಲ್ಲಿ ಆಸಕ್ತರು ಅಂದರೆ ಯಾರ್ಯಾರಿಗೆ ಆ ಗ್ರಹಣದ ಫಲದಲ್ಲಿ ನಾನು ಹೇಳಿರ್ತೀನಿ ಯಾವ್ಯಾವ ರಾಶಿಗಳಿಗೆ ಸ್ವಲ್ಪ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಯಾಕಂದರೆ ಜಾಗತಿಕವಾದ ಪ್ರಭಾವ ಖಂಡಿತ ನಮ್ಮ ಮೇಲೂ ಆಗುತ್ತೆ. ಜಗತ್ತಿಗಾಗಂಥ ಒಂದು ಬದಲಾವಣೆಗಳು ನನ್ನ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಅದು ನೇರವಾಗಿಯೋ ಅಥವಾ ಪರೋಕ್ಷವಾಗಿಯೋ, ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಆಗುವಂಥದ್ದು. ಹಾಗಾಗಿ ಗ್ರಹಣದ ಪರಿಣಾಮವನ್ನು ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಅಲ್ಲಿ ಹೇಳಿದಂಥ ರಾಶಿಗಳು ಆ ಗ್ರಹಣದ ಫಲದಲ್ಲಿ ವೀಕ್ಷಿಸಿಕೊಂಡು ಹೇಳಿದಂಥ ಒಂದು ಸರಳವಾದ ಶ್ಲೋಕ, ಮಂತ್ರ ಅಥವಾ ಗ್ರಹಣಕ್ಕೆ ಸಂಬಂಧಪಟ್ಟ 3 ಮಂತ್ರಗಳಿಗೆ ಅದನ್ನು ಪಠನೆ ಮಾಡಬಹುದಾಗಿದೆ. 18ನೇ ತಾರೀಕು ಬುಧವಾರ ಭಾದ್ರಪದ ಮಾಸದ ಹುಣ್ಣಿಮೆ, ಅನಂತರ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಜೊತೆಗೆ ಇಂದಿನಿಂದ ಒಂದು ಪಿತೃಪಕ್ಷದ ಒಂದು ಶ್ರಾದ್ದದ ಕಾರ್ಯಕ್ರಮಗಳು ಇಂದಿನಿಂದ ಆರಂಭ ಆಗುತ್ತೆ. ಅಂದರೆ ಹುಣ್ಣಿಮೆ ಶ್ರಾದ್ದದಿಂದ ಹಿಂದೆ ಮಾಡ್ತಾರೆ. ಜೊತೆಗೆ ಪ್ರತಿಪದ ಶ್ರಾದ್ದ, ಯಾಕಂದರೆ ಇವತ್ತು ಹುಣ್ಣಿಮೆ ಮತ್ತು ಪ್ರತಿಪದ, ಒಂದು ಹುಣ್ಣಿಮೆ ಉಪರಿ ಪಾಡ್ಯಮಿ ಅಂತಿರುತ್ತೆ. ಅಂದರೆ ಹುಣ್ಣಿಮೆ ಅಲ್ಲಿ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನ ಕಾಲದೊಳಗೆ ಅಲ್ಲಿ ಬರುತ್ತೆ ತಿಥಿ ಬೇದಾಗಿ ಅಲ್ಲಿ ಪ್ರಥಮ ತಿಥಿ ಬರುತ್ತೆ. ಹಾಗಾಗಿ ಪ್ರಥಮ ತಿಥಿ ಬರುವ ಕಾರಣ ಇಂದು ಮಹಾಲಯ ಶ್ರಾದ್ದದ ಆರಂಭ ಸಹ ಇಂದಿನಿಂದ ಮಾಡ್ತಾರೆ. ಹಾಗಾಗಿ ಸಾಂಕೇತಿಕವಾಗಿ ನಾಳೆ ಆರಂಭವಾಗಿದ್ದರೂ 19ನೇ ತಾರೀಕಿಗೆ ಪಿತೃಪಕ್ಷ ಆರಂಭ ಆದರೂ ಅಲ್ಲಿ ಒಂದು ಆಚರಣೆಯ ವಿಚಾರವಾಗಿ ಗಮನಿಸಿದಾಗ 18ನೇ ತಾರೀಕು ಬುಧವಾರದಂದೇ ಅಲ್ಲಿ ಪಿತೃಪಕ್ಷದ ಒಂದು ಶ್ರಾದ್ದಾದಿಗಳು ಆರಂಭ ಆಗುತ್ತವೆ. ಇವೆಲ್ಲವೂ ಈ 18ನೇ ತಾರೀಕಿನ ಬಳಿಕ 19ನೇ ತಾರೀಕು ಗುರುವಾರ ಭಾದ್ರಪದ ಭಾದ್ರಪದ ಬಹುಳವಾದ ಬಿದಿಗೆ, ಭಾದ್ರಪದ ಕೃಷ್ಣ ಪಕ್ಷದ ಬಿದಿಗೆ ತಿಥಿ, ಅಂದರೆ ಇಲ್ಲಿ ಪಾಡ್ಯಮಿ ತಿಥಿ ಮುಗಿದು ಹೋಗುತ್ತೆ. ಬಿದಿಗೆ ತಿಥಿ ಉತ್ತರ ಭದ್ರ ನಕ್ಷತ್ರ, ಈ ದಿನ ಪಿತೃಪಕ್ಷದ ಆರಂಭ ಆಗುತ್ತೆ. ಪಿತೃಪಕ್ಷದ ಅಂದರೆ ಮುಂದೆ ಬರುವಂಥ ಅಮಾವಾಸ್ಯವರೆಗೂ, ಮಹಾಲಯ ಅಮಾವಾಸ್ಯವರೆಗೂ ಆ ಪಿತೃಗಳಿಗೆ ಪಿಂಡ ತರ್ಪಣಗಳು ಕೊಡೋದಾಗಲಿ, ಅವರಿಗೆ ಎಡೆ ಇಡುವಂಥದ್ದಾಗಲಿ, ಅಥವಾ ನಿಮ್ಮ ಕುಲಾಚಾರ ಅಥವಾ ಹಿರಿಯರು ಅನುಸರಿಸಿಕೊಂಡು ಬಂದಂಥ ಪದ್ಧತಿಯಂತೆ ಆ ಪಿತೃಗಳಿಗೆ ಸಾಂಕೇತಿಕವಾದ ಪೂಜೆಯನ್ನು, ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಇವೆಲ್ಲ ಗತಿಸಿದ ಪಿತೃಗಳಿಗೆ ನಾವು ಅವರ ನೆನಪು ಮಾಡಿಕೊಂಡು ಗೌರವವನ್ನು ಸಲ್ಲಿಸೋದು. ಅದರ ಹೊರತು ಇಲ್ಲಿ ನೀವು ಅಲ್ಲಿ ಭಕ್ತಿಯಿಂದ ಆಚರಣೆ ಮಾಡಿ ಭಯ ಬೇಕಾಗಿಲ್ಲ. ಪಿತೃಗಳು ಅವರವರ ಒಂದು ಕರ್ಮಾನುಸಾರ ಅವರು ಮೇಲಿನ ಲೋಕಕ್ಕೋ, ಮೋಕ್ಷಕ್ಕೋ, ಕೈವಲ್ಯಕ್ಕೋ, ವೈಕುಂಠ ಈ ರೀತಿ ಬೇರೆ ಬೇರೆ ನಂಬಿಕೆ ಪ್ರಕಾರ ಅವರವರ ಒಂದು ಲೋಕಕ್ಕೆ ಅವರು ಒಂದು ಪ್ರಯಾಣ ಆಗಿರುತ್ತೆ. ಆದರೆ ಇಲ್ಲಿ ಸಾಂಕೇತಿಕವಾಗಿ ನಾವು ವರ್ಷಕ್ಕೊಂದು ಬಾರಿ ನಮ್ಮ ಗತಿಸಿದಂಥವರ ಒಂದು ಜ್ಞಾಪಕವನ್ನು ಮಾಡಿಕೊಳ್ಳುವಂಥದ್ದು, ಅವರಿಗೆ ಗೌರವವನ್ನು ಸಲ್ಲಿಸೋದು. ಹಾಗಾಗಿ ದೃಢತ್ರಯಗಳು ಅಂತ ಹೇಳೋದು, ನಮ್ಮ ಮೇಲೆ ದೇವ ಋಣ, ಋಷಿ ಋಣ, ಪಿತೃ ಋಣ ಅನ್ನೋದು ಇರುತ್ತೆ. ಹಾಗಾಗಿ 3 ಋಣಗಳು ಇರ್ತವೆ. ಹಾಗಾಗಿ ಅಂತಹ ಋಣಗಳು ನಮ್ಮ ಮೇಲೆ ಇರೋ ಋಣ ಅಂದರೆ ಅವರು ನಮಗೆ ಬೇರೆ ಬೇರೆ ಗತಿಸಿದಂಥ ಹಿರಿಯರಾಗಲಿ, ನಮ್ಮ ಗತಿಸಿದಂಥ ಇನ್ನಿತರಾಗಲಿ ಅವರು ನಮಗೆ ಬೇರೆ ಬೇರೆ ರೀತಿಯ ಸಂಸ್ಕಾರವನ್ನು, ಪದ್ಧತಿಯನ್ನು, ಜೊತೆಗೆ ಈ ಮನುಷ್ಯನ ಒಂದು ಜನಜೀವನವನ್ನು ಅವರು ನಮಗೆ ದಾಟಿಸಿಕೊಂಡು ಹೋಗಿದ್ದಾರೆ. ಬೇರೆ ಬೇರೆ ರೀತಿಯ ಪರಂಪರೆಯನ್ನು ದಾಟಿಸಿಕೊಂಡು ಹೋಗಿದ್ದಾರೆ. ಅವರು ಹಿಂದೆ ನಮಗಾಗಿ ಅಥವಾ ಈ ಮಾನವ ಕುಲದ ಸಂತತಿಗಾಗಿ ಅವರು ಭಾಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಹಾಗಾಗಿ ಅವರಿಗೊಂದು ಸಾಂಕೇತಿಕವಾಗಿ ಗೌರವಿಸುವಂಥ ಈ ಪಕ್ಷ ಅಂದರೆ 15 ದಿನ ಅಂತ ಹೇಳಿದ್ರು. ಒಂದು 15 ದಿನಗಳ ಅವಧಿಯನ್ನು ಪಕ್ಷ ಅಂತ ಕರೀತಾರೆ. ಈ ಕೃಷ್ಣ ಪಕ್ಷ, ಭಾದ್ರಪದ ಮಾಸದ ಕೃಷ್ಣ ಪಕ್ಷವು ಆ ಪಿತೃಗಳಿಗೆ ಗೌರವ ಸಲ್ಲಿಸಲು ಮೀಸಲಾಗಿರುತ್ತೆ. ಇನ್ನು 19ನೇ ತಾರೀಕು ಗುರುವಾರದ ಬಳಿಕ 20ನೇ ತಾರೀಕು ಶುಕ್ರವಾರ
ಭಾದ್ರಪದ ಶುಕ್ಲ ತದಿಗೆ ತಿಥಿ ರೇವತಿ ನಕ್ಷತ್ರ ಧ್ರುವ ಯೋಗ ವಣಿಕರಣ ಇರುವಂಥದ್ದು. ಈ ದಿನ ಸಾಮಾನ್ಯ ದಿನ ಆಗಿರುತ್ತೆ. ಪಿತೃಪಕ್ಷದ ಕಾಲ ಆಗಿರೋದ್ರಿಂದ ಈ ದಿನ ನಿಮ್ಮ ಯಾವುದಾದ್ರೂ ನಿಮ್ಮ ಕುಲಾಚಾರದಂತೆ ಬಿದಿಗೆ ಎದ್ದು ಮಾಡುವಂಥ ಶ್ರಾದ್ದ ಕಾರ್ಯಕ್ರಮಗಳಿದ್ರೆ ಅಥವಾ ಇನ್ನಿತರ ಕಾರ್ಯಕ್ರಮಗಳಿದ್ರೆ ಅದನ್ನು ಈ ದಿನ ಪಿತೃಗಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ಮಾಡ್ಬೋದಾಗಿದೆ. ಇನ್ನು ವಾರದ ಕೊನೆಯ ದಿನ ಆ ದಿನ 21ನೇ ತಾರೀಕು ಶನಿವಾರ ಈ ದಿನ ಸಂಕಷ್ಟಹರ ಚತುರ್ಥಿ ಬರುತ್ತೆ. ಚತುರ್ಥಿ ತಿಥಿ ಸಂಕಷ್ಟಹರ ಚತುರ್ಥಿ ಬರುವಂಥದ್ದು. ಈ ದಿನ ಸಂಕಷ್ಟಹರ ಚತುರ್ಥಿಯ ವ್ರತ ಆಚರಣೆ ಮಾಡುವಂಥವ್ರು ಮಾಡ್ಬೋದು. ಅಲ್ಲಿ ರಾತ್ರಿ 9:02 ಚಂದ್ರನ ಉದಯ ಆಗುತ್ತೆ. ಅಂದರೆ ಚಂದ್ರನ ಉದಯದ ಬಳಿಕ ಅಲ್ಲಿ ಚಂದ್ರ ದರ್ಶನ ಮಾಡಿ ಗಣೇಶನ ಸ್ಮರಣೆ ಮಾಡಿ ಮತ್ತೆ ಆಹಾರ ಸೇವನೆ ಮಾಡುವಂಥ ಪದ್ಧತಿಯಲ್ಲಿರುತ್ತೆ. ಹಾಗಾಗಿ ಆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡುವಂಥದ್ದು. ಜೊತೆಗೆ ಈ ದಿನ ಅಶ್ವಿನಿ ಉಪರಿ ಭರಣಿ ನಕ್ಷತ್ರದ ವ್ಯಾಘಾತ ಯೋಗ ಇರುವಂಥ ದಿನಗಳಾಗಿವೆ. ಇಲ್ಲಿ ವಿಶೇಷವಾಗಿ ಯಾವುದಾದ್ರೂ ಪರಿಹಾರ ಕಾರ್ಯಗಳಿಗೆ, ಪಿತೃಗೆ ಸಂಬಂಧಿತ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ, ಪಿಂಡ ತರ್ಪಣೆಗಳಿಗೆ ಈ ಶನಿವಾರ ಉತ್ತಮವಾದ ಒಂದು ಆಯ್ಕೆ ಆಗಿರುತ್ತೆ. ಇವೆಲ್ಲವೂ ಈ ವಾರದಲ್ಲಿ ಬರತಕ್ಕಂಥ ಒಂದು ಪಂಚಾಂಗದ ವಿಚಾರಗಳನ್ನು ಗಮನಿಸ್ತಾಯಿತು. ಇನ್ನು ಒಂದೊಂದಾಗಿ ರಾಶಿ ಫಲವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ವಾರದ ಉತ್ತಮ ಆರಂಭ ಆಗ್ತದೆ. 15ನೇ ತಾರೀಕು ಭಾನುವಾರದಂದು ನಿಮಗೆ ಇಷ್ಟಾರ್ಥಗಳು, ಶುಭ ಲಾಭಗಳು ಆಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ವೇಗವಾಗಿ ಆಗಲಿವೆ. ಜೊತೆಗೆ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಆಗಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರನ್ನು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು ಸಿಗುವಂಥದ್ದು. ಜೊತೆಗೆ ಅಂದುಕೊಂಡಂತಹ ನಿಮಗೆ ಸೀಟುಗಳಾಗಲಿ ಸಿಗುವಂತಾಗಲಿ, ಉದ್ಯೋಗ ಸಿಗುವುದಾಗಲಿ ಅವಕಾಶಗಳು ಬರಲಿವೆ. ಹಾಗಾಗಿ ಭಾನುವಾರ ಹೆಚ್ಚಿನ ಒಂದು ಶುಭ ಫಲ ನೀಡುವಂತೆ ಈ ಮೇಷರಾಶಿಯವರಿಗೆ. ಆ ಬಳಿಕ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾದ ಲಾಭ ಆದಾಯಗಳಾಗುವಂಥದ್ದು, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ಒಂದು ದೀರ್ಘಕಾಲದಿಂದ ಯಾವುದೇ ಕಾಣುತ್ತಿದ್ದ ಕನಸುಗಳನ್ನು ನನಸಾಗುವಂಥ ಅವಕಾಶ. ಸೋಮವಾರ ಮಂಗಳವಾರದಲ್ಲಿ ಲಾಭ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ನಾನಾ ರೀತಿಯ ಲಾಭಗಳನ್ನು ತಂದುಕೊಡಲಿದ್ದಾನೆ. ಜೊತೆಗೆ ಮಹಿಳೆಯರು, ಗೃಹಿಣಿಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರಾಭರಣ ಇತ್ಯಾದಿ ಕೊಡುವಂಥ ಅವಕಾಶ ಇದೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಇದೆ. ಇನ್ನು ನಿಮ್ಮ ಒಂದು ಉದ್ಯಮ, ವ್ಯಾಪಾರ ಇದರಲ್ಲಿ ಏನಾದರೂ ಒಂದು ಬದಲಾವಣೆ ತರುವುದಾಗಲಿ, ಅದರಲ್ಲಿ ಒಂದು ಅಭಿವೃದ್ಧಿ ಚಟುವಟಿಕೆ ಮಾಡಿದರೆ ಅದಕ್ಕೊಂದು ಅವಕಾಶಗಳು ಸಿಗಲಿವೆ. ಸರ್ಕಾರ ಮೂಲದಿಂದ, ಕೋರ್ಟ್ ಕಚೇರಿ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಬೇಗನೆ ಆಗ್ತವೆ. ಇನ್ನು 17ರಿಂದ ಇಂದಿನಿಂದ ನಿಮಗೆ ಆರಂಭವಾಗುವಂಥ ಒಂದು ರವಿಯ ಅನುಗ್ರಹ ಆರಂಭವಾಗುತ್ತೆ. ಮೇಷರಾಶಿ ಕಟ್ಟಿಕೊಳ್ಳಿ. ಇಂದಿನಿಂದ 1 ತಿಂಗಳ ಕಾಲ ನಿಮಗೆ ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ನಿಮಗೆ ಉತ್ತಮ ಫಲಗಳು ನಿರೀಕ್ಷೆ ಇರುತ್ತೆ. ಸೂರ್ಯನ ಕನ್ಯಾ ಸಂಕ್ರಾಂತಿಯ ಫಲವನ್ನು ವೀಕ್ಷಿಸಿದರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಒಂದು 17ರಿಂದ ಇಂದಿನಿಂದ ಕನ್ಯಾ ಸಂಕ್ರಾಂತಿಯಿಂದ ಸೂರ್ಯನ ಒಂದು ತರಂಗಗಳು ನಿಮಗೆ ಷಷ್ಠ ಭಾವದಲ್ಲಿ ಅಂದರೆ 6ನೇ ಸ್ಥಾನದಿಂದ ವಿಶೇಷವಾಗಿ ಅಲ್ಲಿ ಸೂರ್ಯನು ಲಾಭವನ್ನು, ಕೀರ್ತಿಯನ್ನು, ಜೀವನ ತಂದುಕೊಳ್ಳಿಕ್ಕೆ ಸಹಾಯ ಮಾಡ್ತಾನೆ. ಹಾಗಾಗಿ ಯಾವುದೇ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳಿದ್ರೆ ಇಂದಿನಿಂದ ಮಾಡಬಹುದಾಗಿದೆ. ಹಾಗಾಗಿ 16, 17 ಸೋಮವಾರ ಮಂಗಳವಾರ 2 ದಿನ ನಿಮಗೆ ಶುಭಕರ ಆಗಿವೆ. ವ್ಯಾಪಾರಕ್ಕೂ, ಉದ್ಯೋಗಕ್ಕೂ, ಆರೋಗ್ಯಕ್ಕೂ ಉತ್ತಮ ಫಲ. ಆ ಬಳಿಕ 18, 19 ಸ್ವಲ್ಪ ವಿಕ್ಷಿಪ್ತವಾದ ದಿನಗಳಾಗಿವೆ. 18, 19 ಅಷ್ಟೇನು ಉತ್ತಮವಾಗಿಲ್ಲ. 18, 19ರಲ್ಲಿ ನಿಮಗೆ ಸಣ್ಣ ಪುಟ್ಟ ನಷ್ಟ ಕಷ್ಟಗಳಾಗುವಂಥದ್ದು, ವೈರುಧ್ಯಗಳು ಬರುವಂಥದ್ದು, ಕಲಹಗಳು ಬರುವಂಥದ್ದು, ಮಾತಿನ ಜಗಳಗಳು ಬರುವಂಥದ್ದು. ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ, ಉದ್ಯೋಗ ಜಾಗದಲ್ಲಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ವ್ಯಾಪಾರ ಉದ್ಯಮ ಮಾಡೋರಿಗೆ ಅವ್ರ ಉದ್ಯಮದಲ್ಲಿ ಏನಾದರೂ ಅಡೆತಡೆಗಳು ಬರೋದು ಅಥವಾ ಸರ್ಕಾರದ ಇಲಾಖೆಯಿಂದ ನೋಟಿಸ್ ಆಗಲಿ, ಯಾವುದೇ ರೀತಿಯ ಟ್ಯಾಕ್ಸ್ ಸಂಬಂಧಿತ ಏನಾದರೂ ವಿವಾದಗಳಾಗಲಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 18, 19ರಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಜೊತೆಗೆ ಯಾವುದರ ಜೊತೆಗೆ ನೀವು ಜಗಳನ್ನಾಗಲಿ, ಕಲಹವನ್ನಾಗಲಿ, ವಾಗ್ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಸಂಬಂಧಿತ ಇಲಾಖೆಗಳ ನೌಕರರು, ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಯಾವುದೇ ರೀತಿಯ ವಾಗ್ವಾದ ನಿಷ್ಠುರಗಳಿಗೆ ಮಾಡಿದ್ರೆ ಅದರಿಂದ ಅವರು ನಿಮಗೇನೆ ತೊಂದರೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು 20, 21 ನಿಮ್ಮ ಪಾಲಿಗೆ ಉತ್ತಮ ದಿನ. ವಾರದ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ 2 ದಿನಗಳಲ್ಲಿ ನಿಮಗೆ ವಿಶೇಷವಾದ ಶುಭಫಲಗಳಿರುತ್ತವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿಯಾಗುವಂಥ, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ವಿದ್ಯಾರ್ಥಿಗಳಿಗೆ ಶುಭಫಲ. ಮನೆಯಲ್ಲಿರುವಂಥ ಗೃಹಿಣಿಯರು, ಮಹಿಳೆಯರಿಗೆ ಸಹ ಉತ್ತಮವಾದ ನೆಮ್ಮದಿಯ ದಿನ. ಗಂಡ ಹೆಂಡತಿರ ಬಾಂಧವ್ಯ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು. ಉದ್ಯೋಗ ರಹಿತರಿಗೆ ಉದ್ಯೋಗದೊಂದು ಅವಕಾಶ ಸಿಗುತ್ತೆ. ಯಾವುದೇ ರೀತಿಯ ಮಾತುಕತೆ, ಅದು ಯಾರನ್ನು ಭೇಟಿಯಾಗಿ ಕೆಲಸ ಕಾರ್ಯಗಳು ಮಾಡಬೇಕು, ಆ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. ಕೋರ್ಟ್ ಕಚೇರಿ ವಿಲಾಸ ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತವೆ. ಅಥವಾ ಯಾವುದೇ ರೀತಿಯ ನಿಮ್ಮ ಕೌಟುಂಬಿಕ ವಿವಾದಗಳು, ಆಸ್ತಿ ವಿವಾದ ಇತ್ಯಾದಿಗಳೆಲ್ಲ ಬೇಗನೆ ಬಗೆಹರಿಯುತ್ತವೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಜಯ, ಯಶಸ್ಸು, ಕೀರ್ತಿ, ಲಾಭ ಸಿಗುವಂಥ ದಿನ. ಆರೋಗ್ಯ ಸುಧಾರಣೆ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಬೇಕಾದ ಹಣಕಾಸು ಬಂದಿರುತ್ತೆ. ಜೊತೆಗೆ ನಿಮಗೆ ಹಿಂದೆ ನೀವು ಮಾಡಿದಂಥ ಸಾಲಗಳನ್ನು ತೀರಿಸುವಂಥ ಅವಕಾಶ ಈ ದಿನ ಒದಗಿ ಬರಲಿದೆ. ಶತ್ರುಗಳು ಸಹ ಮಿತ್ರರಾಗುವಂಥದ್ದು ಶುಭ ದಿನ ಆಗಿರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮವಾದ ಫಲಗಳು ಈ ವಾರದ ಕೊನೆಯ 2 ದಿನಗಳಲ್ಲಿ ಶುಕ್ರವಾರ, ಶನಿವಾರ ನಿರೀಕ್ಷೆ ಮಾಡ್ಬೋದು ಮೇಷರಾಶಿಯವರು. ಇನ್ನು ಮೇಷರಾಶಿಯವರಿಗೆ ಆಗಲೇ ಹೇಳಿದಂತೆ ನಿಮಗೆ ಶುಭ ದಿನಾಂಕಗಳು 15, 16, 17, 20, 21. ಅಂದರೆ 15, 16 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರ 5 ದಿನಗಳು ನಿಮಗೆ ನಿರಂತರವಾಗಿ ಈ ವಾರದಲ್ಲಿ ಉತ್ತಮ ಫಲವನ್ನು ಚಂದ್ರನ ಅನುಗ್ರಹ ಬರ್ತಾಯಿದೆ. ಹಾಗಾಗಿ ಅನೇಕ ಶುಭ ಸೂಚನೆಗಳನ್ನು ಮೇಷರಾಶಿಯವರು ಈ ವಾರದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 17ರಿಂದ ಬಳಸ್ಕೊಳ್ಳಿ. 17ರಿಂದ ನಿಮಗೆ ರವಿ ಅನುಗ್ರಹ ಆರಂಭ ಆಗುತ್ತಂದು.
ಹಾಗೆ 17ರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳಿ. ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಬೋದು. ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ವಾರಪೂರ್ತಿ ಬಳಸ್ಕೊಳ್ಳೋದು. ರೆಡ್ ಅಥವಾ ಕೆಂಪು ಬಣ್ಣ ವಾರಪೂರ್ತಿ ಬಳಸ್ಕೊಳ್ಬೋದು. ಹಾಗಾಗಿ ನಿಮಗೆ ಅಪರೂಪಕ್ಕೆ ಆ ರವಿಯ ಮತ್ತು ಮಂಗಳನ ಅನುಗ್ರಹ ಒಟ್ಟೊಟ್ಟಿಗೆ ಸಿಗುವಂಥ ವಾರ ಆಗಿದೆ. ಈ ವಾರದಲ್ಲಿ ನೀವು ಭೂಮಿಗೆ ಸಂಬಂಧಪಟ್ಟು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು, ಮನೆ ಕಟ್ಟುವಂಥದ್ದು, ಮನೆ ಕೊಳ್ಳುವಂಥದ್ದು, ಮನೆ ಮಾರಾಟ, ಸೈಟ್ ವಿಚಾರ ಇವೆಲ್ಲ ಇದ್ದರೆ, ಭೂಮಿ ವಿಚಾರ ಇರ್ಬೋದು ಅಥವಾ ಸರ್ಕಾರಿ ಅಥವಾ ಇನ್ನಿತರ ಕೆಲಸಗಳಿದ್ರೆ ಅದನ್ನು ಬೇಗನೆ ಮಾಡಿಕೊಳ್ಳಬಲು. ಈಗ ನಿಮಗೆ ಬೇಗನೆ ಆಗುತ್ತೆ. ಅದೃಷ್ಟ ನಿಮ್ಮ ಪಾಲಿಗೆ ಒಲಿಯುವಂಥ ಅವಕಾಶ. ಇನ್ನು ಈ ವಾರದಲ್ಲಿ ಬಳಸುವಂಥ ಸಂಖ್ಯೆಗಳು 1, 2, 3, 7, 9 1, 2, 3, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 5 ಗ್ರಹಗಳ ಒಂದು ಪಂಚಗ್ರಹಗಳ ವಿಶೇಷವಾದ ಆಶೀರ್ವಾದ 5 ದಿನಗಳು ನಿಮಗೆ ಈ ವಾರದಲ್ಲಿ ಶುಭದಾಯಕವಾಗಿದೆ. ಹಾಗಾಗಿ ಎಲ್ಲ ಮೇಷರಾಶಿಯರು ಈ ವಾರನ ಒಂದು ಧನಾತ್ಮಕ ಚಿಂತನೆಯಿಂದ ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಈ ವಾರದಲ್ಲಿ ಪಿತೃಗಳ ಸ್ಮರಣೆ ಮಾಡುವಂಥ ಪದ್ಧತಿ ಇರೋದು, ಪಿತೃಗಳ ಸ್ಮರಣೆಯನ್ನು ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಎಲ್ಲ ಮೇಷರಾಶಿಯರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ವಾರದ ಆರಂಭ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಭಾನುವಾರ ಅಷ್ಟೇನೂ ನಿಮಗೆ ಉತ್ತಮ ಫಲಗಳು ಕಂಡು ಬರ್ತಾಯಿಲ್ಲ. ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತದೋ, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ಅಥವಾ ಯಾವುದನ್ನು ನೀವು ಉಳಿತಾಯ ಮಾಡಬೇಕಂತ ಅಂದ್ಕೊಂಡಿದ್ರೆ ಅದನ್ನು ಉಳಿತಾಯ ಮಾಡಲಾಗದೆ ಅದನ್ನು ಯಾವುದೇ ಒಂದು ಉದ್ದೇಶಕ್ಕೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು, ಅಂದರೆ ಆಲಸ್ಯ, ಸುಸ್ತು ಬರುವಂಥದ್ದು, ಅಥವಾ ಕೆಲವರಿಗೆ ಆಹಾರ ದೋಷದಿಂದ, ನೀರಿನ ದೋಷದಿಂದ ಏನೋ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯಗಳು, ಹೊಟ್ಟೆ ನೋವು, ತಲೆನೋವು ಇತ್ಯಾದಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಜೊತೆಗೆ ಖರ್ಚನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ ಭಾನುವಾರದಂದು. ಇನ್ನು 16, 17 ಅಂದರೆ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರದಂದು ಕರ್ಮಸ್ಥಾನದಲ್ಲಿ ಬಂದಂತಹ ಆ ಚಂದ್ರನು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡ್ತಾನೆ. ನೀವು ಮಾಡುವಂಥ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗ್ಬೋದು, ಅಥವಾ ಕೆಲವರಿಗೆ ಹೊಸ ಉದ್ಯೋಗಕ್ಕೆ ಅವಕಾಶಗಳು ಸಿಗುತ್ತದೆ. ಇನ್ನು ಕೆಲವರಿಗೆ ದೂರ ಪ್ರಯಾಣ ಅಥವಾ ಏನಾದರೂ ಒಂದು ಆಕಸ್ಮಿಕವಾಗಿ ಒಂದು ಪ್ರವಾಸ ಹೋಗುವಂಥ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮಾಡುವಂಥ ಪ್ರಯೋಗ ಇರುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಸಹ ಅವರ ಒಂದು ಸಾಧನೆಯಲ್ಲಿ ಪ್ರತಿಭೆಗೆ ಹೆಚ್ಚಿನ ಪುರಸ್ಕಾರ, ಹೆಚ್ಚಿನ ಅಂಕಗಳು ಬರುವಂಥದ್ದು. ಇನ್ನು ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಬೇಗನೆ ಸಿಗುವಂಥ ಆಫರ್ ಲೆಟರ್ಗಳು ಬರ್ಬೋದು. ಈ ರೀತಿ ಹಲವಾರು ಶುಭ ಫಲಗಳು ಯುವಕರಿಗೂ ಸಾಧಕರು ಇದೆ. ವ್ಯಾಪಾರದಲ್ಲಿರುವಂಥ ಉದ್ಯಮ ನಡೆಸುವಂಥವ್ರಿಗೆ ಸಹ ಅವರ ವ್ಯಾಪಾರ ಉದ್ಯಮದಲ್ಲಿ ಸಹ ತುಂಬ ಲಾಭಗಳು, ಆದಾಯಗಳು ಬರಲಿವೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಫಲಗಳು ಉತ್ತಮವಿವೆ. ಕೃಷಿ ಚಟುವಟಿಕೆ ಮಾಡೋರು, ಹೈನುಗಾರಿಕೆ, ತೋಟಗಾರಿಕೆಗಳು ಸಹ ಬಹಳಷ್ಟು ಉತ್ತಮ ಫಲಗಳು ಇದನ್ನು ನಿರೀಕ್ಷೆ ಮಾಡ್ಬೋದು. ಇದಾದ ಬಳಿಕ 18, 19 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಲಾಭಸ್ಥಾನದಲ್ಲಿರುವಂಥ ಚಂದ್ರ, ಹಾಗಾಗಿ ಚಂದ್ರನ ಲಾಭಸ್ಥಾನದಲ್ಲಿದ್ದು ನಿಮ್ಮ ರಾಶಿಯಾಧಿಪತಿಯ ಒಂದು ಶುಕ್ರನ ಅನುಗ್ರಹ ಸಹ ಇರಲಿದೆ. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಹಣಕಾಸು ಬೇಗನೆ ಬಂದು ಕೈ ಸೇರಲಿವೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಹೆಚ್ಚಿನ ಮುನ್ನಡೆಗಳು ಬರಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶಗಳವರಿಗೆ ಒದಗಿ ಬರುವಂಥದ್ದು. ಜೊತೆಗೆ ಯಾವುದಾದ್ರೂ ನಿಮ್ಮ ಹಳೆಯ ಯಾವುದಾದ್ರೂ ಬಾಕಿ ಬರಬೇಕಾದ ಹಣ ಎಲ್ಲ ಈ ದಿನ ಬಂದು ಕೈ ಸೇರಲಿವೆ. ಹಾಗಾಗಿ 18, 19 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬುಧವಾರ, ಗುರುವಾರದ ಬಳಿಕ ಶುಕ್ರವಾರ, ಶನಿವಾರ ನಿಮಗೆ ಸಾಮಾನ್ಯ ದಿನ. ಹಾಗಾಗಿ ಶುಕ್ರವಾರ, ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ಶುಕ್ರವಾರ, ಶನಿವಾರದಂದು ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು, ವಿರುದ್ಧ ಘಟನೆಗಳು ಆಗುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು. ಜೊತೆಗೆ ಏನಾದರೂ ಒಂದು ಅಪ್ರಿಯ ವಾರ್ತೆ, ದುಃಖದ ವಾರ್ತೆಗಳು ಸಹ ಕೇಳಬೇಕಂತ ಅವಕಾಶಗಳು ಬರುತ್ತದೆ. ಜೊತೆಗೆ ಬಾಂಧವರಲ್ಲಿ ಏನಾದರೂ ಒಂದು ನಿಮಗೆ ಕಲಹದ, ವಾಗ್ವಾದದ ವಾತಾವರಣ ಬರಲಿವೆ. ಮನೆಯಲ್ಲಿ ಸಹ ಹಾಗೆ ನಿಮ್ಮ ವಿರುದ್ಧ ಏನೋ ಸಂಚುಗಳು, ಶತ್ರುತ್ವಗಳು ಭಾವನೆ ಆಗುವಂಥದ್ದು. ಗಂಡ ಹೆಂಡತಿಯರ ಮಧ್ಯೆ ಸಹ ಸಂಶಯ, ಅನುಮಾನದ ಭೂತಗಳು ಬರುವಂಥ ಸಾಧ್ಯತೆ. ಹಾಗಾಗಿ ಅನೇಕ ರೀತಿಯ ನಿಮ್ಮ ವೈಯಕ್ತಿಕವಾಗಿಯೂ ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಅಷ್ಟೇನು ಉತ್ತಮ ಇಲ್ಲ. ಶುಕ್ರವಾರ, ಶನಿವಾರ ಎಲ್ಲ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಈ ವಾರದ ನಿಮಗೆ ಆರಂಭದ ಭಾನುವಾರ ಅಷ್ಟೇನು ಉತ್ತಮ ದಿನ. ಆದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿರಂತರವಾಗಿ 16, 17, 18, 19 ಈ 4 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲ ಕೊಡುವಂಥ ದಿನಗಳಾಗಿ ಬಂದಿವೆ. ಆ 4 ದಿನಗಳನ್ನು ನೀವು ನಿಮ್ಮ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿಗೆ ಭೇಟಿಯಾಗಲಿಕ್ಕೆ, ಅಥವಾ ಏನೇನಾದರೂ ಒಪ್ಪಂದ ಸಹಿ ಮಾಡುವಂಥದ್ದು, ಅಥವಾ ಏನಾದರೂ ಉತ್ತಮವಾದ ವಸ್ತು ಇತ್ಯಾದಿಗಳನ್ನು ಕೊಳ್ಳಲಿಕ್ಕೆ, ವಾಹನ ಕೊಳ್ಳಲಿಕ್ಕೆ ಮುಂತಾದಕ್ಕೆಲ್ಲ 16, 17, 18, 19 ನೀವು ಬಳಸ್ಕೊಳ್ಬೋದು. ಇನ್ನು ಈ ವಾರದಲ್ಲಿ ನಿಮಗೆ ಒಂದು ಎಚ್ಚರಿಕೆ ಹೆಜ್ಜೆ ಇದೆ. ಅಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ಪರಿವರ್ತನೆ ಆಗುತ್ತೆ 18ರಿಂದ ಅದು ಶುಕ್ರವಾರ ಪರಿವರ್ತನೆ ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಹಾಗಾಗಿ ಆತ ನಿಮಗೆ ಪಂಚಮದಿಂದ ಈಗ 6ನೇ ಸ್ಥಾನಕ್ಕೆ, ಅಂದರೆ ಷಷ್ಠದ ಸ್ಥಾನಕ್ಕೆ ಬರ್ತಿದ್ದಾನೆ. ಹಾಗಾಗಿ 6ನೇ ಸ್ಥಾನದಲ್ಲಿ 18ರ ಬಳಿಕ ನಿಮಗೆ ಶುಕ್ರನ ಅನುಗ್ರಹ ಕೊರತೆಯಾಗಿ ಹಣಕಾಸಿನ ಬಗ್ಗೆ ಎಚ್ಚರ ವಹಿಸಬೇಕು. ಹಣಕಾಸಿನ ಖರ್ಚು ವೆಚ್ಚದ ಬಗ್ಗೆ, ಅನಿರೀಕ್ಷಿತ ಖರ್ಚುಗಳ ಬಗ್ಗೆ, ಅಪವ್ಯಯ, ದುರ್ವ್ಯಯ ಆಗದಂತೆ ಹಣಕಾಸನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ ನೀವು 18ರ ಬಳಿಕ. ಹಾಗಾಗಿ ಶುಕ್ರನ ಚಲನೆಯ ಪ್ರತ್ಯೇಕವಾದ ವಿಡಿಯೋನ ಪ್ರಸಾರ ಮಾಡಿದೆ, ಅದನ್ನು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ನಿಮಗೆ ಕೆಲವೊಂದು ಎಚ್ಚರಿಕೆ ಹೆಜ್ಜೆಗಳನ್ನು ಅಲ್ಲಿ ಹೇಳಲಾಗಿದೆ. ಇನ್ನು ಈ ವಾರದಲ್ಲಿ ಇದಾಗೆ ನೀವು ಬಳಸುವಂಥ 16, 17, 18, 19 ಚೆನ್ನಾಗಿ ಬಳಸುವಂಥ ಬಣ್ಣಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಜೊತೆಗೆ ವೈಟ್ ಅಥವಾ ಬಿಳೆ ಬಣ್ಣ ನೀವು 17ರವರೆಗೆ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳೆ ಬಣ್ಣ ನಿಮಗೆ ಆ 17ರವರೆಗೆ ಶುಕ್ರ ಅನುಗ್ರಹ, ಅಂದರೆ 15, 16, 17 ಈ 3 ದಿನಗಳಲ್ಲಿ ನೀವು ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸ್ಕೊಳ್ಬೋದು. ಇನ್ನು ಸಂಖ್ಯೆಗಳು 2, 4, 5 2, 4, 5 ನಿರಂತರವಾಗಿ ಬಳಸ್ಕೊಳ್ಳಿ ವಾರ ಪೂರ್ತಿ. ಇನ್ನು ಸಂಖ್ಯೆ 6 17ರವರೆಗೆ
17ರವರೆಗೆ ಅಷ್ಟೇ ಬಳಸ್ಕೊಳ್ಬೇಕಾಗಿದೆ. ಈ ವಾರದಲ್ಲಿ ನಿಮಗೆ 4 ದಿನಗಳು ಚಂದ್ರನ ಗುರುವಂಥ ಶುಭ ದಿನಗಳು ಬಂದಿವೆ. 4 ಗ್ರಹಗಳ ಉತ್ತಮವಾದ ಆಶೀರ್ವಾದ ಇದೆ. ಹಾಗಾಗಿ ಅನೇಕ ಶುಭ ಫಲಗಳು ಅಶುಭ ಘಟನೆಗಳು ಆಗಲಿವೆ. ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗ ಸಂಬಂಧ ಹೆಚ್ಚು ಶುಭ ಫಲಗಳಿವೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ ಸ್ವಲ್ಪ ನಿಮಗೆ ಕಲಹದ ವಾತಾವರಣ ಬರುವಂಥದ್ದು, ಎಲ್ಲ ವಿಚಾರಗಳು ಏರುಪೇರು ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಆಗದಿರುವಂಥದ್ದು, ಜೊತೆಗೆ ನಿಮ್ಮ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗುವಂಥದ್ದು, ಇನ್ನು ಉದ್ಯೋಗ ವ್ಯಾಪಾರದಲ್ಲಿ ಸಹ ಹಿನ್ನಡೆ, ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು. ಈಗಾಗಲೇ ಇದ್ದಂಥ BP ಶುಗರ್ ಅಥವಾ ಇನ್ನಿತರ ನಿಮಗೆ ಅಸೌಖ್ಯದ ಚಿಹ್ನೆಗಳು ಎಲ್ಲ ಸ್ವಲ್ಪ ಈಗ ಜಾಸ್ತಿ ಕಾಡುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಆಹಾರ ಅಥವಾ ನೀರಿನಿಂದ ದೋಷದಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು. ಮನೆಯಲ್ಲಿ ಕಲಹದ ವಾತಾವರಣ ಬರುತ್ತೆ. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಜೊತೆಗೆ ಇನ್ನಿತರ ಅತ್ತೆ ಮಾವನ ಸೊಸೆನ ಹಿರಿಯರ ಜೊತೆಗೆ ಕಿರಿಯರ ಜೊತೆ ಮಾತಿನ ಚಕಮಕಿ ಕಲಹಗಳು ಬರುತ್ತೆ. ಹಾಗಾಗಿ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರ, ನಡವಳಿಕೆ ಮತ್ತು ಆಹಾರ ದೋಷ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಗಮನ ಬೇಕು. ಯಾವುದೇ ರೀತಿಯ ಅನಾರೋಗ್ಯದ ಚಿಹ್ನೆ ಕಂಡು ಬಂದರೆ ಅದನ್ನು ಸೂಕ್ತವಾದ ಔಷಧ ಉಪಚಾರ, ವೈದ್ಯಕೀಯ ತಪಾಸಣೆ, ವೈದ್ಯರ ಸಲಹೆಯನ್ನು ಪಡಿಬೇಕಾಗುತ್ತೆ. ಹಾಗಾಗಿ ಭಾನುವಾರ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ ಮಿಥುನ ರಾಶಿಯವರಿಗೆ. ಆ ಬಳಿಕ ಸೋಮವಾರ ಮಂಗಳವಾರ 16, 17 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಅಂತ ತುಂಬ ಒಳ್ಳೆಯದಲ್ಲ, ತುಂಬ ಕೆಟ್ಟದಲ್ಲ, ಅಂದರೆ ಎಲ್ಲವೂ ನಾರ್ಮಲಾಗಿ ನಡೀತಾ ಹೋಗುವಂಥ ದಿನ ಆಗಿರುತ್ತೆ. ಈ ದಿನ ಸಹ ಹಾಗೆ ನಿಮಗೆ ಹಣಕಾಸಿನ ಖರ್ಚು ಹೆಚ್ಚಳ ಬರುವಂಥದ್ದು, ಖರ್ಚಿಗೆ ಹಣ ಸಾಲದಿರುವಂಥದ್ದು, ಕೆಲವೊಮ್ಮೆ ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು, ಮನಸ್ಸಲ್ಲಿ ಇದರಿಂದ ಚಿಂತೆ ಭಯ ಆವರಣ ಆಗುವಂಥದ್ದು, ಅಥವಾ ಮುಂದೆ ನಿಮ್ಮ ಆದಾಯಕ್ಕೆ ಇನ್ನೇನು ಕೊರತೆ ಆಗುತ್ತೋ ಅನ್ನೋ ಭಯ ಮನಸ್ಸಲ್ಲಿ ಕಾಣುವಂಥದ್ದು. ಹಾಗಾಗಿ ಚಿಂತೆ ಮತ್ತು ಭಯ ಆತಂಕಗಳ ಒಂದು ಸಾಧ್ಯತೆ ಇರುತ್ತೆ. ಹಣಕಾಸಿನ ಒಂದು ಹರಿವು ಸಹ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಕೆಲವೊಬ್ಬರಿಗೆ ಸಾಲವನ್ನು ಪಡೆಯುವಂಥ ಪ್ರಮೇಯಗಳು ಬರಲಿವೆ. ಹಾಗಾಗಿ 16, 17 ಸ್ವಲ್ಪ ನೀವು ಹಣದ ವಿಚಾರ, ಮನಸ್ಸಿನ ವಿಚಾರ, ಭಾವನೆಗಳ ವಿಚಾರ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಆ ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರ 2 ದಿನಗಳಲ್ಲಿ ಸಹ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗಲಿ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗ ಒಂದು ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಕೆಲವೊಬ್ಬರಿಗೆ ಒಂದು ಯಾತ್ರಾ ಸ್ಥಳಗಳ ಸಂದರ್ಶನ, ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡಿಕೊಳ್ಳುವಂಥ ಪ್ರಸಂಗ, ಈ ರೀತಿ ಹಲವಾರು ಶುಭ ಘಟನೆಗಳು 18, 19ರಂದು ಜರಗಲಿವೆ ಮಿಥುನ ರಾಶಿಯವರಿಗೆ. ಇನ್ನು 20, 21 ವಾರದ ಕೊನೆಯ ದಿನ ಅಂದರೆ ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿನೂ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಲಾಭ ಸ್ಥಾನದಲ್ಲಿರುವ ಚಂದ್ರನು. ಹಾಗಾಗಿ ವಿವಿಧ ರೀತಿಯ ಲಾಭಗಳು ಬರಲಿವೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳು ಬರಲಿವೆ. ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಹೆಚ್ಚಿನ ಒಂದು ಆಸಕ್ತಿ ಬಂದು ಅಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ಉದ್ಯಮಿಗಳಿಗೆ ಹೆಚ್ಚಿನ ಪ್ರಗತಿ ಆಗುವಂಥದ್ದು. ಇನ್ನು ಯಾರ್ಯಾರು ಈ ಸ್ಟಾರ್ಟಪ್ಗಳನ್ನು ಮಾಡಬೇಕು ಅಥವಾ ಇನ್ನೇನಾದರೂ ಒಂದು ಈ ಹೊಸದರ ಆರಂಭ ಮಾಡಬೇಕು ಅಂಥವ್ರಿಗೆ ಸಹ ಒಂದು ಅವಕಾಶಗಳು ಸಿಗುವಂಥದ್ದು. ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರು ಸಹ ಅವರ ಕೃಷಿ ಚಟುವಟಿಕೆ, ಕೈಗಾರಿಕೆಯಲ್ಲಿ ಹೆಚ್ಚಿನ ಉತ್ಪನ್ನ, ಲಾಭ, ಆದಾಯ ಬರುವಂಥದ್ದು. ಈ ರೀತಿ ಈ ವಾರದ ಕೊನೆಯ ದಿನ ಶುಕ್ರವಾರ ಶನಿವಾರ ನಿಮಗೆ ಅತ್ಯಂತ ಲಾಭದಾಯಕವಾಗಿ ಶುಭದಾಯಕವೂ ಆಗಿವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳು ಅಷ್ಟೇನು ಉತ್ತಮ ಬಂದಿಲ್ಲ. 15, 16, 17 ಅಷ್ಟು ಉತ್ತಮ ಬಂದಿಲ್ಲ. ಆ ಬಳಿಕ 18, 19, 20, 21 ಅಂದರೆ ಅಲ್ಲಿ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಎಂಬ 4 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 4, 6, 2, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಆಗ್ತಾಯಿದೆ. ವಾರದ ಆರಂಭದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಅಂದುಕೊಳ್ಳುವಂತಹ ಘಟನೆಗಳೆಲ್ಲ ಚೆನ್ನಾಗಿ ಆಗುವಂಥದ್ದು. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಸಹ ಅನೇಕ ರೀತಿಯ ಅವಕಾಶಗಳು ಬರಲಿವೆ. ಇನ್ನು ದೂರ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಬರುವಂಥದ್ದು. ಆಕಸ್ಮಿಕವಾಗಿ ಧನ ಲಾಭ ಆಗುವಂಥದ್ದು. ಇನ್ನು ಧಾರ್ಮಿಕ ಅಥವಾ ಸಾಮಾಜಿಕವಾದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಜನಪ್ರಿಯತೆ ನಿಮಗೆ ಹೆಚ್ಚಳ ಆಗುತ್ತೆ. ರಾಜಕೀಯ ಮೂಲದ ವ್ಯಕ್ತಿಗಳ ಭೇಟಿಯಾಗುತ್ತೆ. ಈ ರೀತಿ ಹಲವಾರು ಶುಭ ಫಲಗಳು ಭಾನುವಾರದಂದು ಆಗಲಿವೆ ಈ ಒಂದು ಕಟಕ ರಾಶಿಯವರಿಗೆ. ಆ ಬಳಿಕ ಸೋಮವಾರ ಮಂಗಳವಾರ ಅಷ್ಟೇನು ಉತ್ತಮ ಇಲ್ಲ. ಸೋಮವಾರ ಮಂಗಳವಾರದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಮಾತಿನ ಕಲಹ ಆಗುತ್ತೆ. ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಅಥವಾ ಗಂಡ ಹೆಂಡತಿಯರ ಮಧ್ಯೆ, ಅಥವಾ ಮನೆಯ ಸದಸ್ಯರಲ್ಲದೆ ನಿಮ್ಮ ಒಂದು ವೃತ್ತಿ ಜಾಗದಲ್ಲಿರುವಂಥ ಕೊಲೀಗ್ಸ್ ಅಂದರೆ ಸಹೋದ್ಯೋಗಿಗಳ ಜೊತೆ ಸಹ ಕಲಹ ಆಗ್ಬೋದು, ಮೇಲಧಿಕಾರಿಗಳ ಜೊತೆ ಆಗ್ಬೋದು. ಹಾಗಾಗಿ ಈ ಕಲಹದ ಒಂದು ವಾತಾವರಣ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಸಿಟ್ಟಿನಿಂದ ಆತಂಕ, ಭಯ, ಚಿಂತೆಗಳು ವ್ಯಾಪಾರ ಆಗುತ್ತೆ. ಅದನ್ನು ಸಹ ನಿಯಂತ್ರಣ ಮಾಡಬೇಕಾಗುತ್ತೆ. ಹಾಗಾಗಿ ಈ ದಿನ 16, 17ರಲ್ಲಿ ಎಲ್ಲ ಕಟಕ ರಾಶಿಯವರು ಮನೋನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಭಾವನೆಗಳ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ ಈ 2 ದಿನಗಳಲ್ಲಿ. ಆ ಬಳಿಕ 18, 19 ಸಾಮಾನ್ಯ ದಿನ ಕಂಡು ಬರುತ್ತೆ. 18, 19ರಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ನಿಮ್ಮ ದೈನಂದಿನ ವೃತ್ತಿ ಚಟುವಟಿಕೆಗಳು ನಾರ್ಮಲಾಗಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತಲೆನೋವು, ಬೆನ್ನುನೋವು, ಹೊಟ್ಟೆ ನೋವು ಇತ್ಯಾದಿಗಳು ತಾತ್ಕಾಲಿಕವಾಗಿ ಸ್ವಲ್ಪ ಒಂದು ಅನಾರೋಗ್ಯ ಸಮಸ್ಯೆಗಳು ಕಾಡ್ಬೋದು. ಅದನ್ನು ಸೂಕ್ತವಾದ ಚಿಕಿತ್ಸೆಯಿಂದ ಸರಿಪಡಿಸ್ಕೊಳ್ಬೇಕಾಗತ್ತೆ. ಆ ಬಳಿಕ ವಾರದ ಕೊನೆಯ ದಿನಗಳಂದರೆ 20, 21 ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರ ನಿಮಗೆ ನೀವು ಮಾಡುವಂಥ ವೃತ್ತಿ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡ್ತಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಫಲಗಳನ್ನು ನಿರೀಕ್ಷೆ ಈ ದಿನ ಇದೆ. ಹಾಗಾಗಿ ಅನೇಕ ಶುಭ ಫಲಗಳನ್ನು ನೀವು ವಾರದ ಕೊನೆಯ ದಿನ ಶುಕ್ರವಾರ ಶನಿವಾರ ಅಂದರೆ 20, 21 ನಿರೀಕ್ಷೆ ಮಾಡ್ಬೋದಾಗಿದೆ ಕಟಕ ರಾಶಿಯವರು.
ಇನ್ನು ಈ ವಾರದಲ್ಲಿ ಆಗುವಂಥ ಒಂದು ಸೂರ್ಯನ ಪರಿವರ್ತನೆ 17ರಿಂದ ಆಗುವಂಥ ಸೂರ್ಯನ ಪರಿವರ್ತನೆ, ಅದರಲ್ಲಿ ನೀವು ಅದೃಷ್ಟಶಾಲಿಗಳು. ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಅಲ್ಲಿ ಇರುವಂಥ ಒಂದು ಕನ್ಯಾ ರಾಶಿಗೆ ಪ್ರವೇಶಿಸುವುದು. ಕಟಕದಿಂದ ಕನ್ಯಾ 3ನೇ ರಾಶಿ ಆಗಿರುತ್ತೆ. ಹಾಗಾಗಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂಥ ಸೂರ್ಯನು ನಿಮ್ಮ ಮುಂದಿನ 1 ತಿಂಗಳ ಕಾಲ ಅಂದರೆ ಕನ್ಯಾ ಮಾಸದಲ್ಲಿ ನಿಮಗೆ ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಕೀರ್ತಿಯನ್ನು ತಂದು ಕೊಡ್ತಾನೆ. ವ್ಯಾಪಾರ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮಗೆ ಆ ಒಂದು ರವಿಯ ಅನುಗ್ರಹ ನಿಮಗೆ 17ರಿಂದ ಆರಂಭವಾಗುತ್ತೆ. ಈ ವಾರದಲ್ಲಿ ಒಂದು ಅದೃಷ್ಟದ ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂತಹ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 3, 6, 7, 3, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಈ 17ನೇ ತಾರೀಕಿನಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 ಅಂದರೆ ರವಿಯ ಸಂಕೇತವಾದ ಸಂಖ್ಯೆ 1 ಜೊತೆಗೆ ರವಿಯ ಬಣ್ಣವಾದ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು ಈ ವಾರ ಪೂರ್ತಿ 17ರಿಂದ ಬಳಸ್ಕೊಳ್ಬೋದಾಗಿದೆ. ಒಟ್ಟಿನಲ್ಲಿ ಈ ಒಂದು ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಅನೇಕ ಅದೃಷ್ಟದ ಫಲಗಳಿವೆ. ಗುರು ಬಲದ ಜೊತೆಗೆ ಅಲ್ಲಿ ಚಂದ್ರನು ನಿಮಗೆ ಅನುಕೂಲವಾಗಿದ್ದಾನೆ. ಮಧ್ಯದಲ್ಲಿ ಶುಕ್ರನ ಅನುಗ್ರಹ ಬರುವಂಥದ್ದು, ಜೊತೆಗೆ ಈ ಒಂದು 17ರಿಂದ ನಿಮಗೆ ರವಿಯ ಅನುಗ್ರಹ ಬರುವಂಥದ್ದು. ಹಾಗಾಗಿ ಅನೇಕ ನಿಮ್ಮ ಇಷ್ಟಾರ್ಥಗಳು ಸಿದ್ಧವೇ, ಕನಸು ನನಸಾಗಲಿವೆ, ಗುರಿಗಳು ನಿಮಗೆ ಈಗ ಸಿದ್ಧವಾಗುವಂಥ ಅವಕಾಶಗಳು ಈಗ ಬರ್ತದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಆರಂಭ ಶುಭಾರಂಭ. ಭಾನುವಾರ ಇಷ್ಟಾರ್ಥಗಳು ಸಿದ್ಧಿ, ಲಾಭ ವೃದ್ಧಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಕೃಷಿಕರಿಗೆ, ಹೈನುಗಾರಿಕೆ, ತೋಟಗಾರಿಕೆಯವರಿಗೆ ಸಹ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು. ಹಾಗಾಗಿ ಸಿಂಹರಾಶಿಯ ಅನೇಕ ವೃತ್ತಿಪರರಿಗೆ ಅನೇಕ ರೀತಿಯ ಒಂದು ಬೇರೆ ಬೇರೆ ರೀತಿಯ ಉದ್ಯೋಗದಲ್ಲಿವರಿಗೆ ಹೆಚ್ಚಿನ ಲಾಭ ಆದಾಯಗಳ ದಿನ ಆಗಿರುತ್ತೆ ಭಾನುವಾರ 15ನೇ ತಾರೀಕು. ಆ ಬಳಿಕ ಸೋಮವಾರ, ಮಂಗಳವಾರ 16, 17ನೇ ತಾರೀಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 16, 17ರಲ್ಲಿ ಸುಖ, ಶಾಂತಿ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸಗಳು ಆಗುವಂಥದ್ದು. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಏನಾದರೂ ಮಹತ್ತರವಾದ ಬದಲಾವಣೆ ತರುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರ ಜೊತೆಗೆ ಸೇರುವಂಥ ಅವಕಾಶ. ಈ ರೀತಿ 16, 17 ನಿಮ್ಮ ಪಾಲಿಗೆ ಒಂದು ಪ್ರಮುಖವಾದ ದಿನ ಆಗಿರುತ್ತೆ. ಅನೇಕ ರೀತಿಯ ಒಂದು ದೃಢ ನಿರ್ಧಾರಗಳು, ಅನೇಕ ರೀತಿಯ ಪ್ರಮುಖ ನಿರ್ಧಾರಗಳು ನಿಮಗೆ ಸಹಾಯಕ ಆಗಲಿವೆ. ಹೀಗಾಗಿ ಈ ದಿನವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವ್ಯಾಪಾರಕ್ಕೂ, ವೃತ್ತಿಗೂ, ಉದ್ಯೋಗಕ್ಕೂ ಇದು ಬಹಳದ್ದು ಲಾಭದಾಯಕವಾದ ದಿನಾಂಕ ಆಗಿದೆ 16, 17ನೇ ತಾರೀಕು. ಆ ಬಳಿಕ 18, 19ರಲ್ಲಿ ಅಷ್ಟೇನು ಉತ್ತಮ ಫಲಗಳಿಲ್ಲ. 18, 19ರಲ್ಲಿ ಮಾತಿನ ಕಲಹ ಬರುವಂಥದ್ದು, ಮನಸ್ಸಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು. 18, 19ರಲ್ಲಿ ನಿಮಗೆ ಏನಾದರೂ ದೂರ ಪ್ರಯಾಣದಲ್ಲಿ ಅಲ್ಲಿನ ಪ್ರಯಾಣದಲ್ಲಿ ತೊಂದರೆ ಆಗುವಂಥ, ಮನಸ್ಸಲ್ಲಿ ಆತಂಕ ಚಿಂತೆ ಆಗುವಂಥದ್ದು, ವಾಹನ ಅಥವಾ ಯಂತ್ರ ಉಪಕರಣಗಳು ಕೆಡುವಂಥದ್ದು. ಈ ರೀತಿ ಅನೇಕ ರೀತಿಯ ಏರುಪೇರಿನ ಫಲಿತಾಂಶ ಇದೆ. ಜೊತೆಗೆ ಕಲಹದ ಮತ್ತು ಜಗಳದ ವಾತಾವರಣ ಇರುತ್ತೆ. ಅಲ್ಲಿ ನಿಮಗೆ ಕಿರಿಯ ಸಹೋದ್ಯೋಗಗಳು ಇರ್ಬೋದು ಅಥವಾ ಮೇಲಧಿಕಾರಿಗಳ ಜೊತೆಗೂ ಅಲ್ಲಿ ವಾಗ್ವಾದಗಳು, ಕಲಹಗಳು ಆಗುತ್ತವೆ 18, 19ರಂದು. ಆ ಬಳಿಕ 20, 21 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಅಲ್ಲಿ ಹೆಚ್ಚೇನು ಆತಂಕ ಪಡುವಂಥದ್ದಿಲ್ಲ. ಹಣಕಾಸಿನ ಹರಿವು ಇರುತ್ತೆ. ಆದರೆ ಬಂದಂಥ ಹಣದ ಹರಿವನ್ನು ನೀವು ಸ್ವಲ್ಪ ದುಂದು ವೆಚ್ಚ ಮಾಡೋದಾಗಲಿ, ದುರುಪಯೋಗ ಮಾಡೋದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳಾಗುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ಖರ್ಚುಗಳನ್ನು ನೀವು ಹಣಕಾಸು ನಿಮ್ಮ ನಷ್ಟ ಆಗದಂತೆ, ವ್ಯಯ ಆಗದಂತೆ ನೋಡ್ಕೋಬೇಕು. ಜೊತೆಗೆ ಏನಾದರೂ ರಾಂಗ್ ಪೇಮೆಂಟ್ಗಳನ್ನು ಮಾಡೋದಾಗಲಿ ಅಥವಾ ಕಳಪೆ ಮೇಲೆಗೆ ಹೆಚ್ಚಿನ ಬೆಲೆ ತಿರುವಂಥ ಒಂದು ತೊಂದರೆಗಳು ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಮಾಡಬೇಕಾಗತ್ತೆ ಈ ವಾರದ ಕೊನೆಯ ಶುಕ್ರವಾರ, ಶನಿವಾರದಂದು. ಇನ್ನು ಇದುಳಿದಂತೆ ಶುಕ್ರವಾರ, ಶನಿವಾರ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ಮಹಿಳೆಯರಿಗೆ ಅಷ್ಟೊಂದು ಏನು ಅಡ್ಡ ಪರಿಣಾಮಗಳಿಲ್ಲ. ಅವೆಲ್ಲವೂ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ವಾರದ ಒಂದು ಭವಿಷ್ಯದಲ್ಲಿ ಸಿಂಹರಾಶಿಯವರಿಗೆ 15, 16, 17 ಎಂಬಂತಹ 3 ದಿನಾಂಕಗಳು, 3 ಡೇಟ್ಗಳು ನಿಮಗೆ ಅತ್ಯಂತ ಶುಭ ಫಲ ಕೊಡುತ್ತವೆ. ನೀವು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ರೆಡ್ ಬಣ್ಣವನ್ನು ಬಳಸ್ಕೊಳ್ಳಿ. ವೈಟ್ ಮತ್ತು ರೆಡ್ ಬಣ್ಣವನ್ನು ಬಳಸ್ಕೊಳ್ಳುತ್ತದೆ. ಸಂಖ್ಯೆ 6 ಮತ್ತು 9 ಬಳಸಿಕೊಳ್ಳುತ್ತದೆ. ಅದೇ ರೀತಿ 15, 16, 17 ಅಲ್ಲಿ ಚಂದ್ರನ ಅನುಗ್ರಹಿತ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 15, 16, 17 ಬಳಸ್ಕೊಳ್ಳೋದಾಗಿದೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ವಿಶೇಷವಾಗಿ ಅಲ್ಲಿ 3 ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಯೋಗ ಇದೆ. ಆಗುವಂಥ ಒಂದು ರವಿಯ ಪರಿವರ್ತನೆ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಆದರೂ ಇತರ ಗ್ರಹಗಳಾದ ಶುಕ್ರ, ಇತರ ಗ್ರಹಗಳಾದ ಮಂಗಳ ಇವೆಲ್ಲ ನಿಮಗೆ ಪೂರಕವಾಗಿದೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇತ್ಯಾದಿ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ನಿಮಗೆ ಮುನ್ನಡೆ ಬರಲಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ವಾರದ ಆರಂಭ ಸಾಮಾನ್ಯ ಅಷ್ಟೇ ಬರ್ತಾಯಿದೆ. ಭಾನುವಾರ ಅಷ್ಟೇನು ಉತ್ತಮ ಫಲವನ್ನು ನಿರೀಕ್ಷೆ ಇಲ್ಲ. ಅಲ್ಲಿ ಪಂಚಮದಲ್ಲಿ ಚಂದ್ರನಿರುವ ಕಾರಣ ಚಂದ್ರನಿಂದ ನಮಗೆ ಯಾವುದೇ ರೀತಿಯ ಲಾಭಗಳಾಗಲಿಲ್ಲ. ಅದರ ವಿರುದ್ಧವಾದ ಭಾವನೆಗಳಾಗೋದು, ರೋಗದ ತೊಂದರೆಗಳು ಬರುವಂಥದ್ದು, ಅನಾರೋಗ್ಯ ಸಮಸ್ಯೆಗಳು ಬರುವಂಥದ್ದು ಅಥವಾ ಆಲಸ್ಯ, ಸೋಮಾರಿತನ ಇತ್ಯಾದಿಗಳು ಬರುವಂಥದ್ದು. ಹಾಗಾಗಿ ಭಾನುವಾರದಂದು ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಅವಮಾನಕರ ಘಟನೆಗಳಾಗ್ಬೋದು, ಮಕ್ಕಳ ಜೊತೆಗೆ, ಕಿರಿಯರ ಜೊತೆಗೆ ಜಗಳಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆಯೂ ಎಚ್ಚರವಾಗಿ ಇರಬೇಕಾಗುತ್ತೆ ಭಾನುವಾರದಂದು. ಆ ಬಳಿಕ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರ 16, 17ರಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ನಿಮ್ಮ ವೃತ್ತಿಗೆ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟು ಮಹತ್ತರವಾದ ಬದಲಾವಣೆಗಳನ್ನು ತರುವಂಥ ಅವಕಾಶ ಇದೆ. ಜೊತೆಗೆ ಯಾವುದಾದ್ರೂ ನಿಮ್ಮ ಒಂದು ಸಾಂಸ್ಕೃತಿಕ ಚಟುವಟಿಕೆ, ಧಾರ್ಮಿಕ ಚಟುವಟಿಕೆ ಕೆಲಸ ನಿಮಗೆ ಮುಂದಾಳುತ್ವ ಸಿಗುವಂಥದ್ದು ಅಥವಾ ಅಲ್ಲಿ ನಿಮ್ಮ ಒಂದು ಸೇವೆಯನ್ನು ಕೊಂಡಾಡುವಂಥದ್ದು, ಸಾರ್ವಜನಿಕವಾಗಿ ಕೆಲವರಿಗೆ ಸನ್ಮಾನಗಳು ಆಗುವಂಥದ್ದು ಮುಂತಾದ ಅನೇಕ ಸನ್ನಿವೇಶಗಳು 16, 17ರಂದು ಆಗಲಿವೆ ಈ ಕನ್ಯಾ ರಾಶಿಯವರಿಗೆ. ಆ ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19 ಸಾಗೆ ನಿಮಗೆ ಅಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹದ ಕಾರಣ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ಬಟ್ಟೆ, ಬರೆ, ವಸ್ತ್ರ, ಬಣ್ಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ. ಈ ರೀತಿ
18, 19 ಕನ್ಯಾ ರಾಶಿಯವರಿಗೆ ಸುಖ, ಲಾಭ, ಭೋಗ ಇತ್ಯಾದಿಗಳನ್ನು ಕೊಡುವಂಥ ದಿನ ಆಗಿರುತ್ತೆ, ಶುಭವಾಗಿರುತ್ತೆ. ಆ ಬಳಿಕ 20, 21 ಅಷ್ಟೇನು ಉತ್ತಮವಿಲ್ಲ. ಕನ್ಯಾ ರಾಶಿಯವರಿಗೆ 20, 21ರಲ್ಲಿ ಅಲ್ಲಿ ನಿಮಗೆ ವಿವಿಧ ರೀತಿಯ ತೊಂದರೆಗಳು ಬರುತ್ತದೆ, ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತದೆ, ವೈಯಕ್ತಿಕವಾಗಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುತ್ತದೆ, ಇದಕ್ಕೆ ಕಷ್ಟ ನಷ್ಟಗಳಾಗುವಂಥದ್ದು, ಮನಸ್ಸಿಗೆ ಭಯ ಆವರಣ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಮನಸ್ಸಿನ ಮತ್ತು ಭಾವನೆಗಳ ಮೇಲೆ ಪರಿಣಾಮ ಬರುವಂಥ ಅಡ್ಡ ಪರಿಣಾಮ ಬರುವಂಥ ಕೆಲಸ ಈ 20, 21ರಂದು ಆಗಲಿವೆ. ಈ ವಾರದಲ್ಲಿ ನೀವು ಒಟ್ಟಿನಲ್ಲಿ 16, 17, 18, 19 ಎಂಬ 4 ದಿನಗಳು, ಆ 4 ಡೇಟ್ಗಳು ನಿಮಗೆ ಉತ್ತಮವಾದ ಫಲಿತಾಂಶ ಕೊಡುವಂಥ ದಿನಾಂಕಗಳಾಗಿವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಲ್ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 2, 3, 6, 2, 3, 6 ಸಂಖ್ಯೆಯನ್ನು ಬಳಸ್ಕೊಳ್ಳೋದಿದೆ. 4 ದಿನಗಳು ನಿಮಗೆ ಈ ವಾರದಲ್ಲಿ ಚಂದ್ರನ ಅನುಗ್ರಹ ಇರಲಿವೆ. ಜೊತೆಗೆ 3 ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ಇದೆ, ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಸಾಮಾನ್ಯವಾಗಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಯಾವುದೇ ಕೊರತೆಗಳಿಲ್ಲ, ಹಣಕಾಸಿನ ನೆರವು ಎಲ್ಲ ಉತ್ತಮ ಇರುತ್ತೆ. ಆದರೆ ಈ ದಿನ ಸ್ವಲ್ಪ ಬಂಧು ಮತ್ತು ಮಿತ್ರರ ಜೊತೆಗೆ ಮಾತಿನ ಕಲಹ, ತಾಯಿ ಅಥವಾ ತಾಯಿ ಸಮಾನಲ್ಲಿ ಮಾತಿನ ಕಲಹ ಬರ್ಬೋದು. ಹಾಗಾಗಿ ಈ ದಿನ ಅಂಥ ಹಿರಿಯರಲ್ಲಿ ಯಾವುದೇ ರೀತಿಯ ಕಲಹವಾಗೋದಕ್ಕೆ ನೀವು ರೀತಿಯ ಎದುರಾಗಬೇಡಿ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಮೇಲೆ ಆರೋಪ ಅಪವಾದಗಳಿಗೆ ಅಷ್ಟೊಂದು ನೀವು ರೆಸ್ಪಾಂಡ್ ಮಾಡಿ ತುಂಬ ವಾಗ್ವಾದಗಳನ್ನು ಮಾಡಲಿಕ್ಕೆಲ್ಲ ಹೋಗುವಂಥದ್ದಲ್ಲ. ಹಾಗೆ ಭಾನುವಾರ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸ್ವಲ್ಪ ಮಾಡಬೇಕಾಗುತ್ತೆ. ಆ ಬಳಿಕ 16, 17 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. 16, 17ರಲ್ಲಿ ಇನ್ನು ಕೆಲವರಿಗೆ ಕಿರಿಯರಿಂದ ತೊಂದರೆಗಳು ಬರುವಂಥದ್ದು, ವ್ಯಾಪಾರದಲ್ಲಿ ನಷ್ಟಗಳಾಗುವಂಥದ್ದು, ನಿಮ್ಮ ವಸ್ತುಗಳು ಸ್ವಲ್ಪ ಅದು ಕಾಣದೇ ಇರುವಂಥದ್ದು, ಕಳ್ಳತನ ಆಗುವಂಥದ್ದು, ಅಥವಾ ಯಾವುದೇ ಒಂದು ಕಾರಣದಿಂದ ನಿಮ್ಮ ವಸ್ತುಗಳಿಗೆ ಕುತ್ತು ತೊಂದರೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು 16, 17ರಂದು. ಆ ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಂದು ನಿಮಗೆ ಅಧಿಕಾರ ಲಾಭ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸಕ್ಕೆ ಬೇಗಬೇನಾಗುವಂಥದ್ದು, ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ಮಹತ್ತರವಾದ ನಿರ್ಧಾರ ಅಥವಾ ಬದಲಾವಣೆ ತೆಗೆದುಕೊಂಡಂಥ ಅವಕಾಶ, ಈ ರೀತಿ ಅನೇಕ ಶುಭಫಲಗಳನ್ನು ತುಲಾರಾಶಿಯವರು 18, 19 ನಿರೀಕ್ಷೆ ಮಾಡಬಹುದಾಗಿದೆ. 18, 19 ನಿಮಗೆ ವ್ಯಾಪಾರಕ್ಕೂ ಒಳ್ಳೆಯದಿದೆ, ಉದ್ಯೋಗಕ್ಕೂ ಒಳ್ಳೆಯದಿದೆ, ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭ ತರುವಂಥ ದಿನಗಳಾಗಿವೆ 18, 19. ಆ ಬಳಿಕ 20, 21 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ದೂರ ಮಾಡುವಂಥ ಅವಕಾಶ, ಬಂಧುಗಳ ಜೊತೆಗೆ ಬಾಂಧವ್ಯ ಬೆರೆಯುವಂಥ ಅವಕಾಶ, ಈ ರೀತಿ ಹಲವಾರು ಶುಭಫಲಗಳನ್ನು 20, 21 ನಿರೀಕ್ಷೆ ಮಾಡ್ಬೋದು. ಅಲ್ಲಿ ಮಹಿಳೆಯರು, ಗೃಹಿಣಿಯರು ಅಥವಾ ಬೇರೆ ಬೇರೆ ರೀತಿಯ ಆರ್ಟಿಸ್ಟ್ಗಳು, ಕಲಾವಿದರು, ಸಿನಿಮಾ, ಟಿವಿ ರಂಗ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಸಹ ಅನೇಕ ರೀತಿಯ ಉತ್ತಮ ಅವಕಾಶಗಳು ಈ ದಿನದಲ್ಲಿ 20, 21ರಲ್ಲಿ ಬರಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಕೊನೆಯ 4 ದಿನಗಳು ಅಂದರೆ 18, 19, 20, 21, 18ರಿಂದ 21ರವರೆಗಿನ ಈ ದಿನಾಂಕಗಳು ನಿಮಗೆ ಶುಭ ಫಲವನ್ನು ಕೊಡ್ತಾ ಇರ್ತವೆ. ನೀವು ಬಳಸುವಂತಹ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 2, 4, 5, 6, 2, 4, 5, 6, 2, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಶುಭ ಆರಂಭ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದಿದೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ನಿಮ್ಮ ಒಂದು ಯಂತ್ರ, ಉಪಕರಣ ಅಥವಾ ಇನ್ನಿತರ ವಸ್ತುಗಳ ಒಂದು ಮಾರಾಟಕ್ಕೋ ಅಥವಾ ಏನಾದರೂ ಒಂದು ಬದಲಾವಣೆಗೆ, ಎಕ್ಸ್ಚೇಂಜ್ಗಳಿಗೆ ಅವಕಾಶಗಳು ಬರಲಿವೆ. ದೀರ್ಘಕಾಲದಿಂದ ಆಗದೇ ಇದ್ದಂಥ ಬದಲಾವಣೆಗಳಿಗೆ ಆಗಲಿವೆ. ಅನೇಕ ರೀತಿಯ ಹೊಸ ವಸ್ತುಗಳನ್ನು ಅಥವಾ ವಸ್ತ್ರಾಭರಣ ಕೊಡುವಂಥ ಅವಕಾಶ ಬರಲಿದೆ. ಮಹಿಳೆಯರು, ಗೃಹಿಣಿಯರ ಸಂಬಂಧ ಉತ್ತಮವಾದ ಬಾಂಧವ್ಯತೆ, ದೂರ ಮಾಡುವಂಥ ಅವಕಾಶ ಅಥವಾ ಇನ್ನಿತರ ಯಾವುದೇ ಪ್ರಯಾಣಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳನ್ನು ಮಾಡುವಂಥ ಅವಕಾಶ ಈ 16, 17ರಂದು 15ನೇ ತಾರೀಕಂದು ಭಾನುವಾರದ್ದು ಬರಲಿವೆ. ಈ ಭಾನುವಾರದ ಬಳಿಕ ನಿಮಗೆ ಸೋಮವಾರ, ಮಂಗಳವಾರ ಅಷ್ಟೇನು ಉತ್ತಮಲ್ಲ. ಸೋಮವಾರ, ಮಂಗಳವಾರ ಸ್ವಲ್ಪ ಚಿಂತೆ ಹೆಚ್ಚಾಗುತ್ತೆ, ಮನಸ್ಸಲ್ಲಿ ಆವೇಗ ಹೆಚ್ಚಾಗುತ್ತೆ, ದುಃಖ ಹೆಚ್ಚಾಗುತ್ತೆ. ಜೊತೆಗೆ ಈ ಒಂದು ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ದೊಡ್ಡದಾದ ಸವಾಲುಗಳು ಬರಲುವಂಥದ್ದು. ಈ ರೀತಿ 16, 17 ಅಷ್ಟು ಉತ್ತಮ ಇಲ್ಲ. ಆಹಾರದ ಕೊರತೆ ಆಗ್ಬೋದು, ಭೋಜನ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗದೇ ಇರುವಂಥದ್ದು, ಈ ರೀತಿ ಆ ಕಾಲದಲ್ಲಿ ಆಹಾರ ಸೇವನೆ ಮಾಡುವಂಥ ಪದ್ಧತಿ ಬರುತ್ತೆ. ಹಾಗಾಗಿ 16, 17ರಲ್ಲಿ ನಿಮ್ಮ ಮಾತು, ನಡವಳಿಕೆ, ಆಹಾರ ವಿಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು 18, 19 ಸಾಮಾನ್ಯ ದಿನ. 18, 19ರಲ್ಲಿ ಕಿರಿಯರ ಜೊತೆ ಕಲಹ ಅಥವಾ ನಿಮ್ಮದೇ ಸ್ವಂತ ಮಕ್ಕಳ ಜೊತೆ ಕಲಹ ಬರ್ಬೋದು, ಅಥವಾ ಕಿರಿಯ ಸಹೋದ್ಯೋಗಿಗಳು ಅಥವಾ ಜೂನಿಯರ್ಗಳ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ನಿಯಂತ್ರಣ ತಂದುಕೊಂಡ್ರೆ ಇನ್ನಿತರ ವಿಚಾರ ಯಾವುದೇ ತೊಂದರೆಗಳಿರೋದಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲೆಲ್ಲ ಬಹಳ ಮುನ್ನಡೆ ಇರುವಂಥ ದಿನ ಆಗಿರುತ್ತೆ. ಆ ಬಳಿಕ 20, 21 ಉತ್ತಮ ದಿನ. 20, 21ರಲ್ಲಿ ವಿಶೇಷವಾಗಿ ಆ ಒಂದು ಗುರು ಮತ್ತು ಶುಕ್ರನ ಅನುಗ್ರಹ, 21ರಲ್ಲಿ ಗುರುವಿನ ಅನುಗ್ರಹ ಮತ್ತು ಈ ಶುಕ್ರನ ಅನುಗ್ರಹ ನಿಮಗೆ ಅಲ್ಲಿ ಹೆಚ್ಚಿನ ಒಂದು ಲಾಭದಾಯಕವಾಗಿ ಕಾಣಲಿದೆ. ಹಾಗಾಗಿ ಗುರು ಶುಕ್ರರ ವಿಶೇಷವಾದ ಲಾಭ, ರವಿಯ ಅಥವಾ ಸೂರ್ಯನ ಒಂದು ಚಲನೆಯ ಲಾಭ ಇವೆಲ್ಲವೂ ನಿಮಗೆ ಆ 20, 21 ಅಂದರೆ ಶುಕ್ರವಾರ, ಶನಿವಾರದ ಸಿಗಲಿವೆ. ಅದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಮಹಿಳೆಯರು, ಗೃಹಿಣಿಯರಿಗೆ ಸಹ ಉತ್ತಮವಾದ ಫಲ ಶುಕ್ರವಾರ, ಶನಿವಾರ ಸಿಗಲಿದೆ. ಹಾಗಾಗಿ ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಒಲಿಯುವಂಥ ವಾರ ಆಗಿರುತ್ತೆ. ಆರಂಭದ ದಿನದಲ್ಲಿ ಸೂರ್ಯನ ಒಂದು ವಿಶೇಷವಾದ ಅನುಗ್ರಹ, ಆ ಬಳಿಕ ನಿಮಗೆ 20, 21ರಲ್ಲಿ ಬರೆದ ಸೂರ್ಯನ ಅನುಗ್ರಹ. ಆದರೆ ಅಲ್ಲಿ ಸೂರ್ಯನ ಒಂದು ರಾಶಿ ಪರಿವರ್ತನೆ ಆಗುತ್ತೆ, ಸೂರ್ಯನ ಗೋಚಾರ ಫಲದಲ್ಲಿ ಆಗುತ್ತದೆ. ಸೂರ್ಯನು ಕನ್ಯಾ ರಾಶಿಗೆ ಪ್ರವೇಶ ಆಗ್ತಿದ್ದಂತೆ ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಿದೆ. ಹಾಗಾಗಿ 17ರಿಂದ ನಿಮಗೆ ಸೂರ್ಯನ ಲಾಭ ಸ್ಥಾನದಲ್ಲಿ ಬರ್ತಿರೋ ಕಾರಣ ಸೂರ್ಯನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಸೂರ್ಯನ ವಿಶೇಷವಾದ ತರಗಳಿಂದ ನಿಮಗೆ ಲಾಭ, ಆದ ಹೆಚ್ಚಳ, ಇಷ್ಟಾರ್ಥ ಸಿದ್ಧಿ ಆಗುವಂಥ, ಆರೋಗ್ಯ ಸುಧಾರಣೆ ಆಗುವಂಥ, ಮನಸ್ಸಿಗೆ ನೆಮ್ಮದಿ ಇರುವಂಥದ್ದು. ಹಾಗಾಗಿ ಸೂರ್ಯ ಭಗವಂತನ ವಿಶೇಷವಾದ ಕೃಪೆ ಸಿಗುವಂಥ ವಾರ ಈ ವಾರ ಆಗಿದೆ. ಇನ್ನು
ಈ ವಾರದಲ್ಲಿ ಬಳಸುವಂಥ ಶುಭ ದಿನಗಳು 9 ಈ ವಾರದಲ್ಲಿ ಬಳಸುವಂಥ ಶುಭ ದಿನಗಳು 15, 20, 21 15ನೇ ತಾರೀಕು 20ನೇ ತಾರೀಕು 21ನೇ ತಾರೀಕು ಶುಭ ದಿನಗಳು. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ಬಳಸ್ಕೊಳ್ಳಿ. ಸಂಖ್ಯೆಗಳು ಬಳಸುವಂಥ ಸಂಖ್ಯೆಗಳು 1, 3, 6 ಮತ್ತು 7 ಸಂಖ್ಯೆಯನ್ನು ಬಳಸ್ಕೊಳ್ಬೋದು. 1, 3, 6, 7 ಸಂಖ್ಯೆಯನ್ನು ಬಳಸ್ಬೋದು. ಜೊತೆಗೆ 5ರ ಸಂಖ್ಯೆಯನ್ನು ಸಹ ಬಳಸ್ಬೋದು. 1, 3, 5, 6, 7 ಸಂಖ್ಯೆಯನ್ನು ನೀವು ಬಳಸ್ಕೊಳ್ಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಅದೃಷ್ಟ ಒಲಿಯುವಂಥ ಸೂಚನೆಗಳಿವೆ. ಹಾಗಾದರೆ ಸದುಪಯೋಗ ಬಳಸಿಕೊಳ್ಳಿ, ನಿಮಗೆ ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ಹೆಚ್ಚೇನು ಬದಲಾವಣೆಗಳಿಲ್ಲ. ಈ ದಿನ ಕೆಲವೊಬ್ಬರಿಗೆ ಹಣಕಾಸಿನ ಮುಗ್ಗಟ್ಟು ಎದುರಾಗುವಂಥದ್ದು, ನಷ್ಟಗಳಾಗುವಂಥದ್ದು, ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ನೋವುಗಳು ಕಾಣಿಸುವಂಥದ್ದು, ಇನ್ನು ಕೆಲವರಿಗೆ ಹಲ್ಲು ನೋವು ಅಥವಾ ಶಿರೋಭಾಗದ ತಲೆನೋವು ಇತ್ಯಾದಿಗಳು ಕಾಣಿಸಬಹುದಾಗಿದೆ. ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯದ ಕಡೆ ಗಮನ ಬೇಕು. ಹಣಕಾಸಿನ ನಷ್ಟಗಳು ಆಕಸ್ಮಿಕ ನಷ್ಟ ಆಗ್ಬೋದು. ಹಾಗೆ ಆಕಸ್ಮಿಕ ನಷ್ಟದ ಬಗ್ಗೆ ಸಹ ಎಚ್ಚರವಾಗಿ ಇರಬೇಕಾಗುತ್ತೆ. ಯಾವುದೇ ರೀತಿಯ ಪ್ರಮುಖ ಒಪ್ಪಂದ ಸಹಿ ಮಾಡಲಿಕ್ಕೆಲ್ಲ ಭಾನುವಾರ ಇದನ್ನು ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಆ ಬಳಿಕ 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರದಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ನೆರವು ಚೆನ್ನಾಗಿ ಆಗುವಂಥದ್ದು, ನಿಮ್ಮ ಕೋರಿಕೆಗಳು ಬೇಡಿಕೆಗಳು ಇರಲಿವೆ. ಹಾಗಾಗಿ 16, 17 ಅತ್ಯಂತ ಶುಭಫಲಗಳು ಅಂತ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಮಹಿಳೆಯರು ಗ್ರಹಿಸುವ ಉತ್ತಮವಾದ ಫಲಗಳು ಚಿಂತಿತವಾಗಿವೆ. ಆ ಬಳಿಕ 18, 19 ಅಲ್ಲಿ ಚಂದ್ರನು ನಿಮಗೆ ಚತುರ್ಥ ಸ್ಥಾನದ ಕಾರಣ ಅಲ್ಲಿ ವಿಶೇಷವಾಗಿ ನಿಮಗೆ ಈ ದಿನ ಅಷ್ಟೇನು ಉತ್ತಮ ಫಲ ಇರೋದಿಲ್ಲ. ಅಲ್ಲಿ ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮ ಹಿತಶತ್ರುಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಹಾಗಾಗಿ ಈ ಕಾಲದಲ್ಲಿ ನೀವು ಉದ್ಯಮದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಸ್ವಂತವಾಗಿ ಅಲ್ಲಿ ನೀವು ಪಾಲ್ಗೊಂಡು ಅದನ್ನು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಬಂಧುಗಳಿಂದ, ಮಿತ್ರರಿಂದ ಸ್ವಲ್ಪ ಅಡೆತಡೆ, ತೊಂದರೆಗಳು, ತೊಂದರೆಗಳು ಬರುವಂಥದ್ದು, ನಷ್ಟಗಳು ಬರುವಂಥದ್ದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ ಈ 18, 19 ಬಳಿಕ ನಿಮಗೆ 20, 21 ಸಾಮಾನ್ಯ ದಿನ. 20, 21ರಲ್ಲಿ ನಿಮಗೆ ಸಿಗಲ್ಲ ಶತ್ರು ಬಾಧೆಗಳು ಹೆಚ್ಚಳಾಗುತ್ತವೆ. ವ್ಯಾಪಾರ ವೃತ್ತಿಯಲ್ಲಿ ಗುಪ್ತ ಶತ್ರುಗಳ ಕಾಟ ಅಥವಾ ನಿಮಗೆ ವೈಯಕ್ತಿಕವಾಗಿ ಮನೆಯಲ್ಲಿ ಸಹ ನಿಮ್ಮ ಒಂದು ಗುಪ್ತ ಶತ್ರುಗಳ ಕಾಟ ನಿಮಗೆ ಫೀಲ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಶತ್ರುಗಳ ಕಾಟ ನಿವಾರಣೆಗೆ ವಿವಿಧ ಉಪಾಯಗಳು, ಉಪಾಯಗಳನ್ನು ನೀವು ಮಾಡಬೇಕಾಗುತ್ತೆ. ದೇವತಾ ಸ್ತೋತ್ರ, ದೇವತಾ ಭಕ್ತಿ, ದೇವಾಲಯಗಳ ಸಂದರ್ಶನ, ದಾನ ಧರ್ಮದ ಮಾಡುವಂಥದ್ದು, ಅಥವಾ ಕೆಲವರಿಗೆ ಹೋಮ ಹವನ ಮಾಡುವುದು. ಅದರಲ್ಲಿ 20, 21ರಲ್ಲಿ ನಿಮಗೆ ಅಷ್ಟೇ ಉತ್ತಮ ಫಲಗಳು ಕಂಡುಬರಲ್ಲ. ಅಂಥ ಒಂದು ಯಾವುದೇ ರೀತಿಯ ಪ್ರಾರ್ಥನೆ ಅನ್ನೋ ಪರಿಹಾರ ಮಾರ್ಗವನ್ನು, ದೇವಸ್ಥಾನಗಳ ಸಂದರ್ಶನ ಇದನ್ನು ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಇರುವಂಥದ್ದು ನಿಮಗೆ ಅವಮಾನಕರ ಘಟನೆ, ಕಷ್ಟದ ಸೂಚನೆ, ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಪರಿಚಿತರು ನಿಮಗೆ ಏನಾದರೂ ತೊಂದರೆಗೊಳಿಸಲಿಕ್ಕಂತ. ಹಾಗಾಗಿ ಅಪರಿಚಿತರಲ್ಲಿ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಹಾಗಾಗಿ ಈ ವಾರದಲ್ಲಿ ಧನುಸು ರಾಶಿಯವರಿಗೆ ಆರಂಭದ ದಿನ ಅಷ್ಟೇನು ಉತ್ತಮ ಬಂದಿಲ್ಲ. ಆದರೆ 16, 17 ತುಂಬ ಚೆನ್ನಾಗಿ ಬಂದಿದೆ. ಆ ಬಳಿಕ 18, 19 ಮಧ್ಯಮ ಫಲ, 20, 21 ಸಹ ಮಧ್ಯಮ ಫಲ ಅಂತ ಬಂದಿದೆ. ಹಾಗಾಗಿ ಈ ವಾರದಲ್ಲಿ ಎಲ್ಲ ಧನುರಾಶಿಯವರು ಸ್ವಲ್ಪ ತಮ್ಮ ಆರೋಗ್ಯ, ತಮ್ಮ ನಡವಳಿಕೆ, ಮಾತಿನ ಬಗ್ಗೆ ಸಹ ಹೆಚ್ಚಿನ ಗಮನ ಬೇಕಾಗುತ್ತೆ. ಈ ವಾರದಲ್ಲಿ ಬಳಸುವಂಥ ಅತ್ಯಂತ ಶುಭ ದಿನಗಳು 16 ಮತ್ತು 17. ಬಳಸುವಂಥ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ನೀವು ಬಳಸಬಹುದಾಗಿದೆ. ಸಂಖ್ಯೆಗಳು ನೀವು ಬಳಸುವಂಥ ಸಂಖ್ಯೆಗಳು 1, 7, 6 1, 7, 6 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಇದರಲ್ಲಿ ಈ 6 ಸಂಖ್ಯೆ ನಿಮಗೆ ಶುಕ್ರನ ಒಂದು ಸಂಕೇತವಾಗಿರುವಂಥದ್ದು. 18ರಿಂದ ನಿಮಗೆ ಶುಕ್ರನ ಒಂದು ಅನುಗ್ರಹ ಆಗುವಂಥದ್ದು. ಜೊತೆಗೆ ಆ ಒಂದು ವೈಟ್ ಅಥವಾ ಬಿಳೆ ಬಣ್ಣ ಸಹ ಶುಕ್ರನ ಸಂಕೇತವಾಗಿರುವಂಥದ್ದು. ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ 18ರಿಂದ ಆರಂಭವಾಗುವಂಥದ್ದು. ಹಾಗೆ 15ರಿಂದ 17ರವರೆಗೆ ನಿಮಗೆ ಅಲ್ಲಿ ಶುಕ್ರನ ಅನುಗ್ರಹ ಇರೋದಿಲ್ಲ. 18ರಿಂದ ಶುಕ್ರನ ಅನುಗ್ರಹ ಆರಂಭ ಆಗುತ್ತೆ. ಅದರಿಂದ ವಿಶೇಷವಾಗಿ ಈ ದಿನವನ್ನು ಚೆನ್ನಾಗಿ ಉಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಧನುರಾಶಿಯವರಿಗೆ ಈ ವಾರದಲ್ಲಿ ಅನೇಕ ಅವಕಾಶಗಳು ಬರ್ತವೆ. ಅದರಲ್ಲಿ ವಿಶೇಷವಾಗಿ 16, 17ರಲ್ಲಿ ತುಂಬ ವಿಶೇಷವಾದ ಅವಕಾಶಗಳು ಬರಲಿ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಾರವು ನಿಮಗೆ ಶುಭದಾಯಕವಾಗಲಿ ಧನುರಾಶಿಯವರಿಗೆ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಶುಭ ಲಾಭದ ಆರಂಭ ಆಗ್ತದೆ. ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಕೊಡುಗೆಗಳು ನಿಮಗೆ ಕೈ ಸೇರಲಿವೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಮಹತ್ತರವಾದ ಬೆಳವಣಿಗೆ ಆಗಲಿವೆ. ದೂರ ಪ್ರಯಾಣದ ಅವಕಾಶ, ದೂರ ಪ್ರಯಾಣದಲ್ಲಿ ಕೆಲವರಿಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಬರುತ್ತದೆ. ಹಾಗಾಗಿ ಅನೇಕ ರೀತಿಯ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು ನೀವು 15ರಂದು. ಆ ಬಳಿಕ 16, 17 ಅಷ್ಟನ್ನು ಉತ್ತಮ ಇಲ್ಲ. 16, 17ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡು ಬರುವಂಥದ್ದು. ನೀವು ಮಾಡಿದ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ಅಲ್ಲಿ ತಪ್ಪು ಹುಡುಕೊಂಡು ನಿಮಗೆ ಅದರಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಇನ್ಸಲ್ಟ್ ಅಥವಾ ಅವಮಾನ ಮಾಡುವಂಥದ್ದು. ಹಾಗಾಗಿ ಹಣಕಾಸಿನ ನೆರವು ಸಹ ಅಷ್ಟು ಉತ್ತಮ ಇರೋದಿಲ್ಲ. ಹಾಗಾಗಿ 16, 17ರಲ್ಲಿ ಅಷ್ಟನ್ನು ಉತ್ತಮ ಫಲ ನಿರೀಕ್ಷೆ ಮಾಡುವುದಿಲ್ಲ. 15ನೇ ತಾರೀಕು ನಿಮಗೆ ಅಷ್ಟು ಉತ್ತಮ ಇದೆ. 16, 17 ಅಷ್ಟು ಉತ್ತಮವಾಗಿಲ್ಲ. ಆ ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಯಶಸ್ಸು, ಜಯ ನಿಮ್ಮಲಾಗದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಶುಭ ಅವಕಾಶಗಳು ಬರಲಿವೆ 18, 19ರಂದು. ಆ ಬಳಿಕ 20, 21 ಸಾಮಾನ್ಯ ದಿನದಿಂದ ಕಂಡುಬರುತ್ತೆ. 20, 21ರಲ್ಲಿ ಗ್ರಹಣದ ಸೂಚನೆ ಇರುತ್ತೆ. 20, 21ರಲ್ಲಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆ ಮಾಡಲಿಕ್ಕೆ, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ದೊಡ್ಡ ಮೊತ್ತದ ಬಂಡವಾಳಕ್ಕೆ ಪ್ರಯತ್ನ ಮಾಡುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ 20, 21ರಂದು. 18, 19ರಂದು. 20, 21ರಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 20, 21ರಂದು ನಿಮಗೆ ವೈರತ್ವ ಬರುವಂಥದ್ದು, ಜಗಳ ಕಲಹಗಳು ಬರುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಹಿರಿಯರ ಜೊತೆ ಕಲಹ ಬರುವಂಥದ್ದು, ಅಥವಾ ತಂದೆ ತಾಯಿ ಅತ್ತೆ ಮಾರಲ್ಲಿ 20, 21ರಂದು ಕಲಹದ ವಾತಾವರಣ ಬರ್ತದೆ. ಹಾಗಾಗಿ
ಈ ಒಂದು ಮಕರ ರಾಶಿಯವರಿಗೆ ಆರಂಭದ ದಿನ ಅಂದರೆ ಭಾನುವಾರ ದಿನ ಅತ್ಯಂತ ಉತ್ತಮ ಬಂದಿದೆ. 16-17 ಸ್ವಲ್ಪ ಮಧ್ಯಮ ದಿನ, 18-19 ಅತ್ಯುತ್ತಮ ದಿನ, 20-21 ಮತ್ತೆ ಮಧ್ಯಮ ದಿನ. ವಿಶೇಷವಾಗಿ ಈ ವಾರದಲ್ಲಿ ನಿಮಗೆ 3 ದಿನಾಂಕಗಳು ನಿಮಗೆ ಹೆಚ್ಚಿನ ಶುಭಗಳನ್ನು ಕೊಡ್ತವೆ. 15-18-19 ಮೂರನ್ನು ಸದುಪಯೋಗಪಡಿಸಿಕೊಳ್ಳುವುದು. ಉಪಯೋಗಿಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ. ಅದೇ ರೀತಿ ವೈಟ್ ಅಥವಾ ಬಿಳಿಯ ಬಣ್ಣ ನೀವು 17ರವರೆಗೆ ಬಳಸ್ಕೊಳ್ಬೋದು. ಅಂದರೆ 17ರ ಬೆಳಗ್ಗೆ ನಿಮಗೆ ಶುಕ್ರನ ಅನುಗ್ರಹ ಅಲ್ಲಿ ಲುಪ್ತ ಆಗುತ್ತೆ. ಶುಕ್ರನ ಪರಿವರ್ತನೆ 18ರಿಂದ ಆಗುವಂಥ ಕಾರಣ 18ರಿಂದ ನಿಮಗೆ ಶುಕ್ರನ ಬೆಂಬಲ ಇರೋದಿಲ್ಲ. ಹಾಗಾಗಿ ಈ 18ರ ಬಳಿಕ ನೀವು ಖರ್ಚು ವೆಚ್ಚ ತಗ್ಗಿಸುವುದಾಗಲಿ, ಹಣಕಾಸಿನ ವಿಚಾರ ಆಗಲಿ ಅಥವಾ ಯಾವುದೇ ರೀತಿಯ ಲಾಂಗ್ ಟರ್ಮ್ ಪೇಮೆಂಟ್ ಆಗಲಿ ಅಥವಾ ಸಾಲವನ್ನು ಮಾಡೋದು ಅದರ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಈ ವಾರದ ವಿಶೇಷವಾದ ಬಣ್ಣಗಳು ಹೇಳಿದಾಯಿತು. ಯೆಲ್ಲೋ, ಗ್ರೇ, ರೆಡ್ ಬಣ್ಣಗಳು ಜೊತೆಗೆ 17ರವರೆಗೆ ವೈಟ್ ಬಣ್ಣ ಬಳಸುವಂಥ ಸಂಖ್ಯೆಗಳು 3, 4, 9 ಬಳಸಿಕೊಳ್ಳುತ್ತದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ ಸ್ವಲ್ಪ ಅಡೆತಡೆಗಳು, ಜೊತೆಗೆ ಯಾವುದೇ ರೀತಿಯ ನಮ್ಮ ಒಂದು ಇಷ್ಟಾರ್ಥಗಳು ಎಲ್ಲ ಸ್ವಲ್ಪ ಲೇಟಾಗಿ ಆಗುವಂಥದ್ದು, ಯಾವುದೇ ರೀತಿಯ ಕೊಡುಗೆಗಳು ಸ್ವಲ್ಪ ನಿಮಗೆ ವಿಳಂಬವಾಗಿ ಸಿಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಒಂದು ಏರುಪೇರುಗಳಿವೆ, ಕಷ್ಟ ನಷ್ಟಗಳಿವೆ, ಮನಸ್ಸಿಗೆ ಅಶಾಂತಿ ಅಥವಾ ನಿಮಗೆ ಮನಸ್ಸಿನ ಸ್ವಲ್ಪ ದುಃಖ ಭಾವನೆಗಳು ಮೂಡುವಂಥದ್ದು. ಹಾಗಾಗಿ ಆ ಒಂದು ಭಾವನೆ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಭಾನುವಾರದ ಬಳಿಕ ಸೋಮವಾರ ಮಂಗಳವಾರ ಉತ್ತಮ ದಿನ. ಸೋಮವಾರ ಮಂಗಳವಾರ ಇಷ್ಟ ಸಿದ್ಧಿ ಲಾಭ ವೃದ್ಧಿ, ವ್ಯಾಪಾರ ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸಗಳು ಆಗುವಂಥದ್ದು, ಸರ್ಕಾರದ ಒಂದು ಯೋಜನೆಗಳ ಲಾಭ ಸಿಗುವಂಥದ್ದು, ಅನೇಕ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು. 16-17ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ದೂರ ಮಾಡುವಂಥ ಅವಕಾಶ, ಈ ರೀತಿ ಹಲವಾರು ಶುಭಗಳು 16 ಸಿದ್ಧಿಯಾಗಲಿವೆ. ಇನ್ನು 18-19 ಅಷ್ಟೇನು ಉತ್ತಮವಿಲ್ಲ. 18-19 ನೀವು ಈ ವಾರದಲ್ಲಿ ಗಮನಿಸಿದಾಗ ನಿಮಗೆ ಅಷ್ಟೇನೂ ಅಲ್ಲಿ ಉತ್ತಮ ಫಲಗಳ ನಿರೀಕ್ಷೆ ಇರೋದಿಲ್ಲ. ಮಂಗಳವಾರ, ಬುಧವಾರ ಬಳಿಕ ಗುರುವಾರ ನಿಮಗೆ ಆ ಒಂದು ಬುಧವಾರ, ಗುರುವಾರದ ಅಷ್ಟೇನು ಉತ್ತಮ ಫಲ ನಿರೀಕ್ಷೆ ಮಾಡೋದಿಲ್ಲ. 18-19ರಂದು ಕೆಲವೊಬ್ಬರಿಗೆ ಮಾಡುವಂಥ ಕೆಲಸಗಳಲ್ಲಿ ಅಡೆತಡೆ ಬರುತ್ತದೆ. ಇನ್ನು ಕೆಲವರಿಗೆ ನಿಮ್ಮ ಮೇಲೆ ಏನಾದರೂ ವಿರುದ್ಧ ಸಂಚುಗಳು ಬರುತ್ತದೆ. ಇನ್ನು ಕೆಲವರಿಗೆ ತಾವು ಬಳಸುವಂಥ ಆಹಾರದಲ್ಲಿ ಅವರಿಗೆ ಏನಾದರೂ ಒಂದು ನಿರಾಸಕ್ತಿಯ ಒಂದು ಆಹಾರ ಪದಾರ್ಥಗಳಿಂದ ಆಹಾರ ದೋಷದಿಂದ ಫುಡ್ ಪಾಯ್ಸನಿಂಗ್ ಆಗುವಂಥ ಈ ರೀತಿ ಅನೇಕ ರೀತಿಯ ಏರುಪೇರುಗಳಾಗುವಂಥ ದಿನ. ಆಹಾರದಿಂದ, ನೀರಿನಿಂದ, ಜೊತೆಗೆ ಮಾತು ನಡವಳಿಕೆಯಿಂದ ಈ ದಿನ ಕಲಹ, ನಷ್ಟ ಅಥವಾ ರೋಗಗಳು ಬರುವಂಥ ಸಾಧ್ಯತೆ ಇರುತ್ತೆ. 18-19ರಂದು. ಇನ್ನು ವಾರದ ಕೊನೆ ದಿನ 20-21 ಉತ್ತಮ ದಿನ. 20-21ರಲ್ಲಿ ವಿಶೇಷವಾದ ಲಾಭಗಳಾಗುವಂಥದ್ದು, ಜಯಸಿದ್ಧಿಯಾಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗ ನಡುವೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಸಾಡೆಸಾತಿಯ ಪ್ರಭಾವ ಇದ್ದರೂ ಸಹ ನಿಮಗೆ ಈ ದಿನ ಚಂದ್ರನ ವಿಶೇಷವಾದ ತರಂಗಗಳ ಅನುಗ್ರಹ ನಿಮಗೆ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ತಂದುಕೊಳ್ಳಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಉತ್ತಮ ಇರುತ್ತೆ, ಗಂಡ ಹೆಂಡತಿಯರ ಬಾಂಧವ್ಯ ಉತ್ತಮ ಇರುವಂಥ ಶುಭ ದಿನ ಆಗಿರುತ್ತೆ. ಹಾಗಾಗಿ ಈ ದಿನ ಈ ಒಂದು ವಾರದಲ್ಲಿ ನೀವು ವಿಶೇಷವಾಗಿ ಬಳಸುವಂಥ ಶುಭ ದಿನಗಳು ಅಂದರೆ 16-17 ಅತ್ಯಂತ ಶುಭ ದಿನ ಮತ್ತು 20-21 ಅತ್ಯಂತ ಶುಭ ದಿನ ಆಗಿರುತ್ತೆ. ಅಂದರೆ ಸೋಮವಾರ, ಮಂಗಳವಾರ ಮತ್ತು ಒಂದು ಶುಕ್ರವಾರ, ಶನಿವಾರ ಉತ್ತಮವಾದ ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. 2, 6, 4 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಈ ರೀತಿ ನೀವು ಬಳಸುವಂಥ ಈ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಶನಿಯ ಪೀಡೆ ಆಗಲಿ, ಇನ್ನಿತರ ರಾಹುಗದ ಪೀಡೆಗಳು ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಿಸಬೇಕು. ಜೊತೆಗೆ ಆಗುವಂಥ ಗ್ರಹಣದ ಪ್ರಭಾವದ ಪ್ರತ್ಯೇಕ ವಿಡಿಯೋವನ್ನು ಮಾಡಿದರೆ ಆ ಪ್ರತ್ಯೇಕ ಗ್ರಹಣದ ವಿಡಿಯೋದಲ್ಲಿ ಸಹ ನಿಮ್ಮ ರಾಶಿಗೆ ಗ್ರಹಣದ ಫಲವನ್ನು ಕಂಡುಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ದಿನ ಭಾನುವಾರದ ಆರಂಭ ಆಗ್ತದೆ. ಆರಂಭದ ದಿನ 15ನೇ ತಾರೀಕು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಸಲೀಸಾಗಿ ಆಗುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಪ್ರಮೋಷನ್ಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಶುಭಗಳು ಈ ದಿನ ಬರಲಿವೆ. 15ನೇ ತಾರೀಕು ಭಾನುವಾರದಂದು. ಆ ಬಳಿಕ 16-17 ಅಷ್ಟೇನು ಉತ್ತಮಿಲ್ಲ. 16-17 ಸ್ವಲ್ಪ ಇಷ್ಟಾರ್ಥ ಸಿದ್ಧಿಗೆ ಸ್ವಲ್ಪ ಅಡೆತಡೆಗಳು, ತೊಂದರೆಗಳು ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು ಮತ್ತು ಯಾವುದೇ ರೀತಿಯೂ ಸೂಕ್ಷ್ಮವಾದ ಉಳಿತಾಯವನ್ನು ಮಾಡುವಂಥ ಪ್ರಯತ್ನ ಮಾಡಿದರೆ ಅದನ್ನು ಯಾವುದೇ ಒಂದು ಬೇರೆ ಉದ್ದೇಶಕ್ಕೆ ಅದನ್ನು ನೀವು ಬಳಸುವಂಥ ಪ್ರಮೇಯಗಳು ಬರುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಹೆಜ್ಜೆ ಬೇಕಾಗುತ್ತೆ. ಅದೇ ರೀತಿ ಆ ಒಂದು 18-19 ವಿಚಾರ ಗಮನಿಸಿದಾಗ 18-19 ಹುಣ್ಣಿಮೆ ಮತ್ತು ಆ ದಿನ ಪಾಡ್ಯಮಿ ಇರುವಂಥ ದಿನ. ಹಾಗಾಗಿ 18-19 ಸಹ ನಿಮಗೆ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಇನ್ನು 20-21 ನಿಮಗೆ ಅಷ್ಟೇನು ಉತ್ತಮ ಇಲ್ಲ. 18-19 20-21 ಅಷ್ಟೇನು ಉತ್ತಮವಾದ ಆಯ್ಕೆ ಆಗೋದಿಲ್ಲ. ಅದರಲ್ಲಿ ಸ್ವಲ್ಪ ನಿಮಗೆ ಹಣಕಾಸಿನ ಕಷ್ಟ ನಷ್ಟಗಳು ಬರಲಿವೆ, ವ್ಯಾಪಾರದಲ್ಲಿ ತೊಂದರೆಗಳು ಬರಲಿವೆ, ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗಲಿವೆ, ಮನೆಯಲ್ಲಿ ಸ್ವಲ್ಪ ಕಲಹದ ವಾತಾವರಣ, ಜಗಳದ ವಾತಾವರಣ ಬರ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟ, ಯುವಕರಿಗೆ ಸಾಧಕರಿಗೆ ಅನಿರೀಕ್ಷಿತವಾಗಿ ಹಣದ ಖರ್ಚುಗಳು ಬರುತ್ತದೆ ಅಥವಾ ನಿಮ್ಮದೇ ಯಾವುದು ಸ್ವಯಂಕೃತ ಅಪರಾಧಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣ, ವಸ್ತು, ಒಡವೆ, ಮೊಬೈಲ್ ಇತ್ಯಾದಿ ಬಗ್ಗೆ ನೀವು ಶುಕ್ರವಾರ, ಶನಿವಾರ ತುಂಬ ಹೆಜ್ಜಾಗರೂಕರಾಗಿರಬೇಕಾಗತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಈ ವಾರದ ಆರಂಭದ ಭಾನುವಾರ ಅತ್ಯುತ್ತಮವಾಗಿ ಬಂದಿದೆ, ಶುಭ ದಿನವಾಗಿ ಬಂದಿದೆ. ಆ ಬಳಿಕ 18-19ನೇ ತಾರೀಕು ಅಲ್ಲಿ ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮವಾದ ದಿನವಾಗಿ ಬಂದಿದೆ. ಹಾಗಾಗಿ 15, 18, 19 ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು.
ನಿಮಗೆ ಅದೃಷ್ಟಕರವಾದ ಬಣ್ಣಗಳಂದರೆ ವೈಟ್ ಅಥವಾ ಬಿಳಿ ಬಣ್ಣ ನೀವು ಬಳಸ್ಕೊಳ್ಬೋದು. ಅದರಲ್ಲೂ ಈ ವಾರದಲ್ಲಿ ಇತರ ಗ್ರಹಗಳು ನಿಮ್ಗೆ ಅಷ್ಟೊಂದು ಪೂರಕವಾಗಿಲ್ಲ. ವೈಟ್ ಅಥವಾ ಬಿಳಿ ಬಣ್ಣವನ್ನು ನೀವು 18ರಿಂದ ಬಳಸ್ಕೊಳ್ಬೋದು. ಅಂದರೆ 18ರಿಂದ ನಿಮ್ಗೆ ಅಷ್ಟೇ ಸೂರ್ಯನ ಅನುಗ್ರಹ. ಉಳಿದಂತೆ 15, 18, 19 ಈ 3 ದಿನಗಳಲ್ಲಿ ಕೇವಲ ಚಂದ್ರನ ಅನುಗ್ರಹ ಇರುವಂಥ ದಿನ. ಆ ಚಂದ್ರನ ಅನುಗ್ರಹ ದಿನಗಳಲ್ಲಿ ಸಂಖ್ಯೆ 2 ಮತ್ತು ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ಎಲ್ಲ ಒಂದು ಎಚ್ಚರಿಕೆ ಜನ ಗಮನಿಸ್ಕೊಳ್ಬೇಕಾಗುತ್ತೆ. ಮೀನರಾಶಿಯವರು ಅವೆಲ್ಲ ಮೀನರಾಶಿಯವರಿಗೆ ಈ ವಾರದ ಭವಿಷ್ಯವು ಶುಭದಾಯಕವಾಗಲಿ. ಹಾಗಾಗಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಥವಾ ನವಗ್ರಹದ ದೇವತೆಗಳ ಭಕ್ತಿಯನ್ನು ಮಾಡುತ್ತಾ ಈ ಗೋಚಾರ ಫಲದಲ್ಲಿರುವಂಥ ನವಗ್ರಹಗಳ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಇರೋದು ಪ್ರಾರ್ಥನೆ ಮಾಡೋಣ. ಜೊತೆಗೆ ನಮಗೆಲ್ಲರಿಗೂ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಿಯಾಗಲು ಪರಮಾತ್ಮನ ಪ್ರಾರ್ಥನೆ ಮಾಡುತ್ತಾ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.